ವಿದ್ಯಾರ್ಥಿಗಳೆಲ್ಲರಿಗೂ ನನ್ನ ನಮಸ್ಕಾರಗಳು ಹಾಗೂ ಈ ದಿನದ ಆನ್ಲೈನ್ ತರಗತಿಗೆ ತಮ್ಮೆಲ್ಲರನ್ನು ಸ್ವಾಗತಿಸುತ್ತಾ ನಾನು ಈ ದಿನದ ಒಂದು ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. So in yesterday's class we discussed about the phylum Platyhelminthes. ನಾವು ಇಂದಿನ ತರಗತಿಯಲ್ಲಿ ಫೈಲಮ್ ಪ್ಲಾಟಿಹೆಲ್ಮಿಂಥಿಸ್ ಅನ್ನು ನಾವು ಅಭ್ಯಾಸ ಮಾಡಿದ್ದೀವಿ, ಸ್ಟಡಿ ಮಾಡಿದ್ವಿ. Then in today's class we will discuss about the next phylum, that one is Aschelminthes. So ಇವತ್ತಿನ ಒಂದು ನಾವು ಕ್ಲಾಸ್ ಅಲ್ಲಿ ನೆಕ್ಸ್ಟ್ ಫೈಲಮ್ ಅನ್ನು ಸ್ಟಡಿ ಮಾಡ್ತಾ ಹೋಗೋಣ, ಅದು Aschelminthes. So let me start the general characters of the phylum Aschelminthes. So coming to the phylum Aschelminthes. So this phylum includes round-bodied organisms. This phylum includes round-bodied organisms. ಈ ಫೈಲಮ್ ಅಲ್ಲಿ ಏನು ದುಂಡು ಹುಳುಗಳು, ರೌಂಡ್ ಬಾಡಿಡ್ ದುಂಡು ಹುಳುಗಳು, ದುಂಡನೆಯ ಆಕಾರದ ಒಂದು ಸ್ಪೀಶೀಸ್ ಅನ್ನ ನಾವು ನೋಡ್ತಾ ಹೋಗ್ತೇವೆ. ಪ್ಲಾಟಿಹೆಲ್ಮಿಂಥಿಸ್ ಅನ್ನು ನೋಡಿದ್ವಿ, ಚಪ್ಪಟೆ ಹುಳುವಿನ ವಂಶ ಅಂತ ಕರೆದ್ವಿ. ಫ್ಲಾಟೆಂಡ್ ಬಾಡಿಡ್ ಆರ್ಗ್ಯಾನಿಸಮ್ಸ್ ಅಂತ ಹೇಳ್ತೇವೆ. ಇಲ್ಲಿ ನಾವು ರೌಂಡ್ ಬಾಡಿಡ್ ಆರ್ಗ್ಯಾನಿಸಮ್ಸ್. ದಿಸ್ ಫೈಲಮ್ ಇನ್ಕ್ಲೂಡ್ಸ್ ರೌಂಡ್ ಬಾಡಿಡ್ ಆರ್ಗ್ಯಾನಿಸಮ್ಸ್. Coming to the general characters. So let me start one by one. The first characters. So in this phylum, species are found in water or on land, or some are, that is parasites. ಸೊ ಇಲ್ಲಿ ಬರ್ತಕ್ಕಂಥ ಸ್ಪೀಶೀಸು ಕೆಲವು ನೀರಿನಲ್ಲಿ ವಾಸ ಮಾಡುವಂಥದ್ದಿದೆ, ಅಕ್ವಾಟಿಕ್ ಫಾರಮ್ಸ್. ಇನ್ನು ಕೆಲವು ಲ್ಯಾಂಡ್ ಮೇಲೆ ವಾಸ ಮಾಡುವಂತಹದ್ದಿದೆ, ದಟ್ ಈಸ್ ಟೆರೆಸ್ಟ್ರಿಯಲ್ ಫಾರಮ್ಸ್. ಹಾಗೆ ಇನ್ನು ಕೆಲವು ಏನಿದೆ, ಸೊ ಸಮ್ ಆಫ್ ಸ್ಪೀಶೀಸ್ ಆರ್ ಪ್ಯಾರಾಸೈಟ್ಸ್ ಅಂತ ಕರಿತೇವೆ, ಪರಾವಲಂಬಿಗಳು ಆಗಿದೆ. ಹಾಗಾಗಿ ಒಟ್ಟು ನಾವು ಇಲ್ಲಿ ಈ ಗುಂಪಿನಲ್ಲಿ ಬರ್ತಕ್ಕಂಥ ಸ್ಪೀಶೀಸ್ ಅನ್ನ ಕೆಲವು ನೀರಿನಲ್ಲಿ ವಾಸ ಮಾಡುವಂಥದ್ದು ಅಕ್ವಾಟಿಕ್ ಫಾರಮ್, ಕೆಲವು ಲ್ಯಾಂಡ್ ಮೇಲಿರುವಂಥದ್ದು ಟೆರೆಸ್ಟ್ರಿಯಲ್ ಫಾರಮ್ಸ್, ಅಂಡ್ ಇನ್ ಸಮ್ ಆರ್ ದಿ ಪ್ಯಾರಾಸೈಟ್ಸ್ ಅಂತ ಕರಿತೇವೆ, ಪರಾವಲಂಬಿಗಳು ಅಂತ ಹೇಳ್ತಾ ಹೋಗ್ತೇವೆ. ಕಮಿಂಗ್ ಟು ದಿ ಸೆಕೆಂಡ್ ಪಾಯಿಂಟ್, ಸೆಕೆಂಡ್ ಕ್ಯಾರೆಕ್ಟರ್, ದಟ್ ಈಸ್ ಸೊ body is triploblastic. Body is triploblastic, bilaterally symmetrical, and the pseudocoelomates. ಎರಡನೇ ಪಾಯಿಂಟಿಗೆ ಬಂದಾಗ, ಸೊ ಬಾಡಿ ಈಸ್ ಟ್ರಿಪ್ಲೋಬ್ಲಾಸ್ಟಿಕ್ ಅಂತ ಕರಿತೇವೆ. ಟ್ರಿಪ್ಲೋಬ್ಲಾಸ್ಟಿಕ್, ದಟ್ ಈಸ್ ಮೇಡ್ ಅಪ್ ಆಫ್ 3 layers, ecto, meso and endoderm. Triploblastic. Then bilaterally symmetrical. So longitudinally body plane ಹೋದಾಗ ಏನಾಗುತ್ತೆ, it splits into 2 equal halves. When the body plane or axis ಎಲ್ಲಿಂದ ಹೋಗ್ಬೇಕದು, ಸೊ runs longitudinally, ಉದ್ದವಾಗಿ ಹೋದಾಗ 2 equal parts ಅನ್ನ ನಾವು ನೋಡ್ತಾ ಹೋಗ್ತೇವೆ. That is bilaterally symmetrical. So triploblastic, bilaterally symmetrical and pseudocoelomates. So pseudocoelomates, here the body space or cavity, so did not lined by mesoderm. ಏನಾಗಿರುತ್ತೆ ಇಲ್ಲಿ, ಆ ಕ್ಯಾವಿಟಿ ಅಥವಾ ಸ್ಪೇಸ್ ಏನಿದೆ, ಆ ಕ್ಯಾವಿಟಿ ಅಥವಾ ಸ್ಪೇಸು ಮೀಸೋಡರ್ಮ್ ಇಂದ ಏನಾಗಿದೆ, ಲೈನ್ ಆಗಿರೋದಿಲ್ಲ. ಸೊ ಹಾಗಾಗಿ ಅಂತ ಸ್ಪೇಸ್ ಅನ್ನ ನಾವು ಸೂಡೋಸಿಲೋಮೇಟ್ಸ್ ಅಂತ ಕರಿತೀವಿ, ಸೂಡೋಸಿಲೋಮ್ ಅಂತ ಕರಿತೀವಿ. ಸೊ ಅದು ಹೊಂದಿರುವಂತಹ ಸ್ಪೀಶೀಸ್ ಅನ್ನ ಸೂಡೋಸಿಲೋಮೇಟ್ಸ್ ಅಂತ ಕರಿತೇವೆ. So the body coelom cavity or space does not lined by a mesoderm. Then coming to the third point, ಮೂರನೇದು ಯಾವ ಒಂದು ಪಾಯಿಂಟ್ ಅನ್ನ ನಾವು ನೋಡ್ತಾ ಹೋಗೋಣ ಇಲ್ಲಿ. So that the digestive system of the body is complete. ಇಲ್ಲೇನು ನೋಡ್ತೇವೆ ನಾವು, ಏನು ಡೈಜೆಸ್ಟಿವ್ ಸಿಸ್ಟಮ್ ಇದೆ ಆ ಸ್ಪೀಶೀಸ್ ಅಲ್ಲಿ
ಕಂಪ್ಲೀಟ್ ಆಗಿದೆ. ದೆನ್ ಎಂಥ ಲೆವೆಲ್ ಆಫ್ ಆರ್ಗನೈಸೇಷನ್ ಅಂತ ಹೇಳೋಣ, ದಟ್ ಈಸ್ ಆರ್ಗನ್ ಸಿಸ್ಟಮ್ ಲೆವೆಲ್ ಆಫ್ ಆರ್ಗನೈಸೇಷನ್. ಸೊ ಸೆಲ್ಯುಲಾರ್ ಆಗಿದೆ, ಟಿಶ್ಯೂ ನೋಡಿದ್ವಿ, ಈ ಆರ್ಗನ್ ನೋಡಿದ್ವಿ, ಈಗ ಆರ್ಗನ್ ಸಿಸ್ಟಮ್ ಗ್ರೇಡ್ ಲೆವೆಲ್ ಆಫ್ ಆರ್ ಗ್ರೇಡ್ ಆಫ್ ಆರ್ಗನೈಸೇಷನ್ ಅಂತ ಕರಿತೇವೆ. ಹಿಯರ್ ಡೈಜೆಸ್ಟಿವ್ ಸಿಸ್ಟಮ್ ಇಸ್ ಕಂಪ್ಲೀಟ್. ಸೊ ದಟ್ ಏನಿದೆ ಕಂಪ್ಲೀಟ್ ಅಂತಂದಾಗ ಯಾವ ರೀತಿ ಆರ್ಗನ್ ಅನ್ನ ಹೊಂದಿದೆ ಅದೆಲ್ಲವನ್ನು ಇದೆ. ಸೊ ಡೈಜೆಸ್ಟಿವ್ ಸಿಸ್ಟಮ್ ಇಸ್ ಕಂಪ್ಲೀಟ್ ವಿತ್ ದಿ ಮಸ್ಕ್ಯುಲರ್ ಫ್ಯಾರಿಂಗ್ಸ್. ಏನ್ ನೋಡ್ತೇವೆ ನಾವಲ್ಲಿ, ಆ ಏನು ಕನೆಕ್ಟ್ ಆಗುತ್ತೆ ಬಾಯಿಯಿಂದ ಡೈಜೆಸ್ಟಿವ್ ಸಿಸ್ಟಮ್ಗೆ, ಅಲ್ಲಿ ಒಂದು ನಾವೇನ್ ನೋಡ್ತೇವೆ ಮಸ್ಕ್ಯುಲರ್ ಫ್ಯಾರಿಂಗ್ಸ್ ಅನ್ನ ನೋಡ್ತೇವೆ. ದೆನ್ ನೆಕ್ಸ್ಟ್ ಒನ್, ದಟ್ is excretory system, that one is also complete. Then the nervous system, that is also complete. Coming to the next one, that one is the reproduction. So ಇಲ್ಲಿ ಬ್ರೀಫ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಈ ಫೈಲಮ್ ಅಲ್ಲಿ. So coming to the point, reproduction. So here reproduction, that is a sexual type of reproduction ಅಂತ ಹೇಳ್ತೀವಿ. Sexual type of reproduction. Sexes are separate. We can be identified both male and female species separately. ಎರಡನ್ನೂ ಬೇರೆ ಬೇರೆಯಾಗಿ ನಾವು ಗುರುತಿಸಬಹುದಾಗಿರ್ತಕ್ಕಂಥದ್ದು. Then here the excretion takes place through a pore ಅಂತ ಕರಿತೇವೆ. ಬಾಡಿಯ ಕೊನೆ ಭಾಗದಲ್ಲಿ ಏನಾಗಿರುತ್ತೆ, ಒಂದು ಪೋರ್ ಇರುತ್ತೆ, ಓಪನಿಂಗ್ ಇರುತ್ತೆ, ಅದ್ರ ಮೂಲಕ ಏನಾಗುತ್ತೆ ಎಕ್ಸ್ಕ್ರೀಷನ್ ನಡೀತೆ. ವೇಸ್ಟ್ ಪ್ರಾಡಕ್ಟ್ ಏನಾಗುತ್ತೆ ಹೊರಗೆ ಹೋಗುತ್ತೆ, ಕಮ್ಸ್ ಔಟ್ ಥ್ರೂ ದಟ್ ಪೋರ್ ಅಂತ ಕರಿತೇವೆ. ಸೊ ಸಮ್ ಆಫ್ ಸ್ಪೀಶೀಸ್ ಆರ್ ಪ್ಯಾರಾಸೈಟ್ಸ್. ಸೊ ಇದರಲ್ಲಿ ಈ ಒಂದು ಫೈಲಮ್ ಅಲ್ಲಿ ಬರ್ತಕ್ಕಂಥ ಕೆಲವು ಸ್ಪೀಶೀಸ್ಗಳು ಪ್ಯಾರಾಸೈಟ್ಸ್ ಆಗಿದೆ. ಸೊ ಒನ್ ಆಫ್ ದಿ ಬೆಸ್ಟ್ ಎಕ್ಸಾಂಪಲ್ ಫಾರ್ ದಟ್ ಗ್ರೂಪ್, ದಟ್ ಈಸ್ ಪ್ಯಾರಾಸೈಟ್ ಗ್ರೂಪ್, ದಟ್ ಈಸ್ ರೌಂಡ್ ವರ್ಮ್. ತಾವೆಲ್ಲರೂ ಕೂಡ ಕೇಳಿದ್ದೀರಾ ರೌಂಡ್ ವರ್ಮ್ ಅಂತ ಹೇಳ್ಬಿಟ್ಟು, ಜಂತುಗಳು ಅಂತ ಹೇಳ್ತೇವೆ. ಸೊ ಇದು ಒಂದು ಕಾಮನ್ ಎಂಡೋ ಪ್ಯಾರಾಸೈಟ್ ಇನ್ ಹ್ಯೂಮನ್ ಅಂತ ಕರಿತೇವೆ. ಸೊ ದಟ್ ರೌಂಡ್ ವರ್ಮ್ ಫೌಂಡ್ ಆರ್ ಅಟ್ಯಾಚ್ಡ್ ಟು ದಿ ಇಂಟೆಸ್ಟೈನಲ್ ಪಾರ್ಟ್ ಆಫ್ ಹ್ಯೂಮನ್. ಇಂಟೆಸ್ಟೈನ್ ಪಾರ್ಟ್ ಅಲ್ಲಿ ಅಟ್ಯಾಚ್ ಆಗಿ ಏನ್ ಮಾಡುತ್ತೆ, ದೆನ್ ಸಕ್ಸ್ ದಿ ಡೈಜೆಸ್ಟೆಡ್ ಫುಡ್ ಮಟೀರಿಯಲ್. ಜೀರ್ಣವಾಗಿರುವಂತಹ ಮಟೀರಿಯಲ್ ಅನ್ನ, ಆಹಾರವನ್ನ ಏನ್ ಮಾಡುತ್ತೆ, ಅದು ಸಕ್ ಮಾಡ್ಕೊಳ್ತದೆ. ಸೊ ಒಂದು ಎಂಡೋ ಪ್ಯಾರಾಸೈಟ್ ಅಂತ ಕರಿತೇವೆ. ದೆನ್ ಕಮಿಂಗ್ ಟು ದಿ ಲಾಸ್ಟ್ ಒನ್, ದಟ್ ಈಸ್ ಎಕ್ಸಾಂಪಲ್ಸ್ ಫಾರ್ ದಿಸ್ ಫೈಲಮ್. ಯಾವ್ಯಾವುದು ಉದಾಹರಣೆಗಳನ್ನ ನಾವಿಲ್ಲಿ ಕೊಡ್ತಾ ಹೋಗ್ಬೋದು ಅಂದಾಗ, ಫಸ್ಟ್ ಒನ್ ದಟ್ ಈಸ್ ಆಸ್ಕ್ಯಾರಿಸ್ ಅಂತ ಹೇಳ್ತೇವೆ. ಆಸ್ಕ್ಯಾರಿಸ್, ಸೊ ಕಾಮನ್ಲಿ ಕಾಲ್ಡ್ ಆಸ್ ರೌಂಡ್ ವರ್ಮ್. ಏನಂತ ಹೇಳ್ತೀವಿ ಇದನ್ನ, ರೌಂಡ್ ವರ್ಮ್ ಅಂತ ಕರಿತೀವಿ. ಜಂತುಹುಳು ಅಂತ ಏನ್ ಹೇಳಿದ್ವಿಲ್ಲ, ಅದಕ್ಕೆ ನಾವು ಸೈಂಟಿಫಿಕ್ ಆಗಿ ಆಸ್ಕ್ಯಾರಿಸ್ ಅಂತ ಕರಿತೇವೆ. ಆಸ್ಕ್ಯಾರಿಸ್ ಲುಂಬ್ರಿಕಾಯ್ಡ್ಸ್ ಅಂತ ಹೇಳ್ತೀವಿ. ಸೊ ಆಸ್ಕ್ಯಾರಿಸ್ ಜೀನಸ್ ನೇಮ್ ಅನ್ನ ಕೊಟ್ಟಿದ್ದಾರೆ, ಆಸ್ಕ್ಯಾರಿಸ್. ಸೆಕೆಂಡ್ ಒನ್ ಉಚಿರೀರಿಯಾ ಅಂತ ಹೇಳ್ತೇವೆ. ಉಚಿರೀರಿಯಾ ಬ್ಯಾಂಕ್ರಾಫ್ಟಿ ಅಂತ ಕರಿತೀವಿ. ಸೊ ಸೆಕೆಂಡ್ ಒನ್ ದಟ್ ಈಸ್ ಉಚಿರೀರಿಯಾ. ಇದು ಕೂಡ ಇಟ್ ಈಸ್ ಆಲ್ಸೋ ಎ ಪ್ಯಾರಾಸೈಟ್ ಅಂತ ಕರಿತೇವೆ. ಇಟ್ ಕಾಸಸ್ ದಟ್ ಈಸ್ ಎಲಿಫ್ಯಾಂಟಯಾಸಿಸ್ ಅಂತ ಕರಿತೇವೆ, ಅವ್ರ ಫೈಲೇರಿಯಾಸಿಸ್ ಅಂತ ಕರಿತೀವಿ. ಆನೆಕಾಲು ರೋಗವನ್ನು ಹರಡುವಂತಹ ಒಂದು ಸ್ಪೀಶೀಸ್ ಇದು ಉಚಿರೀರಿಯಾ ಅಂತ ಕರಿತೇವೆ. ಸೊ ಇಟ್ ಈಸ್ ಆಲ್ಸೋ ಎ ಪ್ಯಾರಾಸೈಟ್. ಸೊ ದಟ್ ಒನ್ ಈಸ್ ಫೈಲೇರಿಯಲ್ ವರ್ಮ್ ಅಂತ ಕರಿತೇವೆ ನಾವು, ಕಾಮನ್ ಆಗಿ ಫೈಲೇರಿಯಲ್ ವರ್ಮ್ ಅಂತ ಕರಿತೇವೆ. ದೆನ್ ಲಾಸ್ಟ್ ಒನ್ ಆನ್ಸೈಲೋಸ್ಟೋಮಾ ಅಂತ ಹೇಳ್ತೇವೆ. ಆನ್ಸೈಲೋಸ್ಟೋಮಾ, ದಟ್ ಒನ್ ಈಸ್ ಕಾಮನ್ಲಿ ಕಾಲ್ಡ್ ಆಸ್ ಹುಕ್ ವರ್ಮ್ ಅಂತ ಹೇಳ್ತೇವೆ. commonly called as hookworm. So these three are examples for this phylum. ಸೊ ನಿಮ್ಮ ಒಂದು ಸಿಲೆಬಸ್ ಅಲ್ಲಿ ಈ ಮೂರು ಎಕ್ಸಾಂಪಲ್ಸ್ ಅನ್ನ ದಿ ಫೈಲಮ್ ಯಾವುದು ಆಸ್ಕಿ ಹೆಲ್ಮೆಂಥಿಸ್ಗೆ ಕೊಟ್ಟಿದ್ದಾರೆ. ಒಂದು ರೌಂಡ್ ವರ್ಮ್, ಅದರ ಒಂದು ಸೈಂಟಿಫಿಕ್ ನೇಮು ಆಸ್ಕ್ಯಾರಿಸ್ ಅಂತ ಕರಿತೇವೆ. ಎರಡನೇದು ಉಚಿರೀರಿಯಾ ಅಂತ ಹೇಳ್ತಾರೆ, ಅದನ್ನ ನಾವು ಕಾಮನ್ ಆಗಿ ಫೈಲೇರಿಯಲ್ ವರ್ಮ್ ಅಂತ ಕರಿತೇವೆ. ದೆನ್ ಲಾಸ್ಟ್ ಒನ್ ಆನ್ಸೈಲೋಸ್ಟೋಮಾ ಅಂತ ಹೇಳ್ತೇವೆ, ದಟ್ ಈಸ್ ಹುಕ್ ವರ್ಮ್ ಅಂತ ಹೇಳ್ತೇವೆ. ಸೊ ಈ ಮೂರು ಕೂಡ ಪ್ಯಾರಾಸೈಟ್ಸ್ ಅಂತ ಕರಿತೀವಿ, ಪ್ಯಾರಾಸಿಟಿಕ್ ಮೋಡ್ ಆಫ್ ಲೈಫ್ ಅಂತ ಹೇಳ್ತೇವೆ. ಸೊ these are the general characters of the phylum Aschelhelminthes. So this phylum includes round bodied organisms.
ದುಂಡು ಹುಳುವಿನ ವಂಶ ಅಂತ ಕರಿತೇವೆ. ಬಾಡಿ ಹೇಗಿರುತ್ತೆ? ರೌಂಡ್ ಆಗಿರುವಂಥದ್ದು. ಹಾಗೆ ನಾವು ಕ್ಯಾರೆಕ್ಟರ್ಸ್ ಅನ್ನ ನೋಡಿದಾಗ ಆಕ್ವಾಟಿಕಲ್ ಇದೆ, ಟೆರೆಸ್ಟ್ರಿಯಲ್ ಇದೆ, ಪ್ಯಾರಾಸೈಟ್ ಆಗು ಇದೆ. ಹಾಗೆ ಬಾಡಿ ಹೇಗಿದೆ? ಟ್ರಿಪ್ಲೋಬ್ಲಾಸ್ಟಿಕ್ ಅಂತ ಕರೆದ್ವಿ, ಸೂಡೋಸೀಲೋಮೇಟ್ಸ್ ಅಂತ ಕರೆದ್ವಿ, ಬೈಲ್ಯಾಟರಲ್ ಸಿಮಿಟ್ರಿ ಅಂತ ಹೇಳ್ತೇವೆ. ಹಾಗೆ ಮುಂದುವರೆದು ನಾವು ನೋಡಿದಾಗ ಡೈಜೆಸ್ಟಿವ್ ಸಿಸ್ಟಮ್ ಕಂಪ್ಲೀಟ್, ಎಕ್ಸ್ಕ್ರೀಟರಿ ಸಿಸ್ಟಮ್ ವಿತ್ ದಿ ಓಪನಿಂಗ್ ದಟ್ ಈಸ್ ಪೋರ್ ಅಂತ ಕರಿತೇವೆ. ದೆನ್ ದಿ ನರ್ವಸ್ ಸಿಸ್ಟಮ್ ಆಲ್ಸೋ ಕಂಪ್ಲೀಟ್ಸ್ ಅಂತ ಕರಿತೇವೆ. ದೆನ್ ಕಮಿಂಗ್ ಟು ದಿ ಲಾಸ್ಟ್ ಒನ್, reproduction. Here reproduction is a sexual type, so sexes are separate, both male and female can be identified. Examples for this group or this phylum, so Ascaris, Wuchereria and Acyclostoma anta kariteve. So these are the general characters of the phylum Aschelminthis. That we move on to the next phylum. That one is the phylum Annelida. So the next phylum is Annelida. Here, so in this group, in this phylum, species of this group, body has a number of ring-like appearance called metameres or segments. Metameres or segments. So this is the one of the major characteristic feature of this phylum. So in Latin, that is Annelida, Annelida. So Anni, that is in Latin word annulus. Annulus nothing but ring-like appearance on the body. ಸೊ ಈ ಗುಂಪಿನಲ್ಲಿ ಬರ್ತಕ್ಕಂಥ ಸ್ಪೀಶೀಸ್ ಅಲ್ಲಿ ಹೇಗಿರುತ್ತೆ ಅಂದಾಗ ಬಾಡಿನಲ್ಲಿ ಮೇಲು ಭಾಗದಲ್ಲಿ ಏನಾಗಿರುತ್ತೆ, ಈ ರೀತಿ ವೃತ್ತಾಕಾರದ ಒಂದು ರಚನೆಯನ್ನ ನಾವು ನೋಡ್ತಾ ಹೋಗ್ತೇವೆ. ರಿಂಗ್ ಲೈಕ್ ಅಪಿಯರೆನ್ಸ್. ಆ ಒಂದೊಂದು ರಿಂಗ್ ಏನ್ ಮಾಡುತ್ತೆ, ಸೊ ದಟ್ ಶೋಸ್ ಆರ್ ಎಕ್ಸಿಬಿಟ್ ಎ ಸೆಗ್ಮೆಂಟ್ ಆರ್ ಎ ಮಾರ್ಕಿಂಗ್ ಅಂತ ಕರಿತೇವೆ. ಒಂದ್ ರೀತಿ ಮಾರ್ಕಿಂಗ್ ಅನ್ನ ಕೊಡ್ತಾ ಹೋಗ್ತದೆ. ಸೊ ದೇರ್ ಆರ್ more than 100 such type of segments or metameres are present in some species. ಇಲ್ಲಿ ಆ ರೀತಿ ಇರ್ತಕ್ಕಂಥ ಉಂಗುರ ಆಕಾರದ ರೀತಿ ಇರ್ತಕ್ಕಂಥ ಮಾರ್ಕಿಂಗ್ಸ್ ಅನ್ನ ನಾವು ಸೆಗ್ಮೆಂಟ್ಸ್ ಅಂತ ಕರಿತೇವೆ ಅಥವಾ ಮೆಟಾಮಿಯರ್ಸ್ ಅಂತ ಕರಿತೇವೆ. ಹೀಗೆ ಈ ತರ ಸೆಗ್ಮೆಂಟ್ಸು 100ಕ್ಕಿಂತ ಹೆಚ್ಚು ಸೆಗ್ಮೆಂಟ್ಸ್ ಅನ್ನ ಕೆಲವು ಸ್ಪೀಶೀಸ್ ಅಲ್ಲಿ ನಾವು ನೋಡ್ತಾ ಹೋಗ್ತೇವೆ. ಸೊ ದಿ ಬಾಡಿ ಹ್ಯಾಸ್ a ring-like structure called metameres or segments. So the best example for this one, that is earthworm ಅಂತ ಕರಿತೇವೆ. earthworm ಎರೆಹುಳು ಅಂತ ಏನು ಹೇಳ್ತಿರಲ್ಲ. So one of the good example for this kind, that is ring-like appearance. So next one, that is body. So some species are aquatic, some are terrestrial, and some are, that is ಏನಂತ ಕರೀತೇವೆ here parasites ಅಂತ ಹೇಳ್ತೇವೆ. So some are found in water, some species are found on land, and some species are parasites ಅಂತ ಕರೀತೇವೆ. So second point, body is triploblastic, bilaterally symmetrical and coelomates ಅಂತ ಕರೀತೇವೆ. Here coelom, the space or cavity is present between body wall and gut wall. ಬಾಡಿ ಕೂಡ ಇಲ್ಲಿ ಏನಾಗಿದೆ, ಟ್ರಿಪ್ಲೋಬ್ಲಾಸ್ಟಿಕ್ 3 ಲೇಯರ್ ಇಂದ ಮಾಡಲ್ಪಟ್ಟಿದೆ. ಹಾಗೆ ದೆನ್ ಬೈಲಾಟರಲಿ ಸಿಮಿಟ್ರಿಕಲ್ ಅಂತ ಹೇಳ್ತೇವೆ. ಸೊ ಅದು ಕೂಡ ಏನಾಗಿರುತ್ತೆ, ಈಗ ಲಾಂಗಿಟ್ಯೂಡಿನಲ್ ಆಗಿ ಆಕ್ಸಿಸ್ ಹೋದಾಗ 2 ಭಾಗ ಆಗ್ತಕ್ಕಂಥದ್ದು ಬೈಲಾಟರಲಿ ಸಿಮಿಟ್ರಿಕಲ್ ಅಂತ ಹೇಳ್ತೇವೆ. ದೆನ್ coelomates. So we can say the body space or cavity between body wall and gut wall. So coelomates ಅಂತ ಹೇಳ್ತೇವೆ. Coming to the third point. So body aligned by number of segments called metameres, ring-like appearance called metameres or segments. Then digestive system is complete. ಏನಾಗಿದೆ, digestive system complete ಆಗಿದೆ. Then so the locomotion of species takes place by parapodia. So ಯಾವ್ದ್ರಿಂದ ಲೋಕೋಮೋಷನ್ ಆಗುತ್ತೆ, parapodia.
longitudinal or lateral appendages of the body of species. Look at this. So this is a species or worm. ಈ ಕಡೆ ಲ್ಯಾಟರಲ್ ಅಂತಂದ್ರೆ ಆ ಎರಡೂ ಕಡೆಗೆ ಏನಾಗಿರುತ್ತೆ ಈ ತರ ಅಪೆಂಡೇಜಸ್ ಅನ್ನ ನಾವು ನೋಡ್ತೀವಿ. ಈ ಟೈಪ್ ಅಪೆಂಡೇಜಸ್ ಅನ್ನ ನೋಡ್ತಾ ಹೋಗ್ತೇವೆ. ಸೊ ದೀಸ್ ಅಪೆಂಡೇಜಸ್ ಆರ್ ಕಾಲ್ಡ್ ಪ್ಯಾರಾಪೋಡಿಯಾ ಅಂತ ಹೇಳ್ತೇವೆ. So such type of appendages called parapodia. Parapodia helps for locomotion. ಇದೇನ್ ಮಾಡುತ್ತೆ ಆ ವರ್ಕ್ ಮೂವ್ ಆಗಬೇಕಾದ್ರೆ ಏನ್ ಮಾಡುತ್ತೆ ಅದು ಸಹಾಯ ಮಾಡ್ತಾ ಹೋಗುತ್ತೆ. ಸೊ ಹೆಲ್ಪ್ಸ್ ಫಾರ್ ಲೋಕೋಮೋಷನ್. ಸೊ ಇನ್ ಕೇಸ್ ಆಫ್ earthworm ಸೀಟೆ ಅಂತ ಕರಿತೇವೆ. ನಥಿಂಗ್ ಬಟ್ ಲೋಕೋಮೋಟರಿ ಆರ್ಗನ್ಸ್, ದಟ್ ಈಸ್ ಮಸಲ್ಸ್, ಲಾಂಗಿಟ್ಯೂಡಿನಲ್ ಮಸಲ್ಸ್ help for the locomotion ಅಂತ ಕರಿತೇವೆ. So coming to the next point, that one is nervous system. Here the nervous system very well developed with paired ganglion ಅಂತ ಕರಿತೇವೆ. ಸೊ ನರ್ವಸ್ ಸಿಸ್ಟಮ್ ಬಂದಾಗ ಬ್ರೈನ್ ಅಲ್ಲಿ ಏನಾಗಿರ್ತದೆ ಎರಡು ಗ್ಯಾಂಗ್ಲಿಯನ್ ನೋಡ್ತೇವೆ ನಾವು. ಸಟೀಸ್ ಇಲ್ಲಿ ಈ ತರ ಕಾಣಿಸ್ತಾ ಇರುತ್ತೆ. ಗ್ರೂಪ್ ಆಫ್ ನರ್ವ್ಸ್ ಅಂತ ಹೇಳ್ತೇವೆ. ದಟ್ ಸ್ಪಾಟ್ ಈಸ್ ಕಾಲ್ಡ್ ಆಸ್ ಗ್ಯಾಂಗ್ಲಿಯನ್ ಅಂತ ಹೇಳ್ತೇವೆ. ಗ್ಯಾಂಗ್ಲಿಯನ್ ಸಿಂಗ್ಯುಲರ್, ಗ್ಯಾಂಗ್ಲಿಯಾ ಪ್ಲೂರಲ್. ಸೊ ಇಲ್ಲಿ ಪೇರ್ಡ್ ಗ್ಯಾಂಗ್ಲಿಯಾ ಇದೆ ನರ್ವಸ್ ಸಿಸ್ಟಮ್ ಬಂದಾಗ ಬ್ರೈನ್ ಅಲ್ಲಿ. ಸೊ ಇಲ್ಲಿಂದ ಏನಾಗುತ್ತೆ ನರ್ವ್ಸ್ ಸೊ ಅರೈಸಸ್ ಥ್ರೂ ದಿಸ್ ಗ್ಯಾಂಗ್ಲಿಯಾ. ಇವೆರಡರಿಂದ ಏನಾಗುತ್ತೆ ನರ್ವ್ಸ್ ಅರೈಸ್ ಆಗ್ತದೆ. ಸೊ ದಿ ನರ್ವಸ್ ಸಿಸ್ಟಮ್ ಈಸ್ ವೆರಿ ವೆಲ್ ಡೆವಲಪ್ಡ್ ವಿತ್ ಪೇರ್ಡ್ ಗ್ಯಾಂಗ್ಲಿಯಾ. ಎರಡು ಗ್ಯಾಂಗ್ಲಿಯಾದಿಂದ ಏನಾಗಿದೆ ಸ್ಟಾರ್ಟ್ ಆಗಿದೆ, ಕಂಪ್ಲೀಟ್ ಆಗಿದೆ. ದೆನ್ coming to the excretory system, ತ್ಯಾಜ್ಯ ವಸ್ತುಗಳನ್ನು ಕಳಿಸುವಂತಹ ವ್ಯವಸ್ಥೆ. So excretory system, here the excretion takes place through nephridia. So nephridia nothing but excretory organs. ಇಲ್ಲಿ ನಾವೇನ್ ನೋಡ್ತೇವೆ, ನೆಫ್ರಿಡಿಯಾ ಅನ್ನುವಂಥದ್ದನ್ನ ನೋಡ್ತೀವಿ. ನೆಫ್ರಿಡಿಯಾ nothing but excretory organs. So in human beings, kidneys are the excretory organs, just like here in this species nephridia are excretory organs. So the nitrogenous waste or waste expels through these organs called nephridia. So excretory system takes place through the nephridia, excretion by nephridia. Then last one coming to the reproduction, ಸಂತಾನಾಭಿವೃದ್ಧಿಗೆ ಬರೋಣ. Here reproduction is a sexual type, but some species are monoecious. What is the meaning of monoecious? So both sex organs present in a single body, single parental body, such a condition is said to be monoecious or bisexual. ಸೊ ಇಲ್ಲೇನಾಗಿದೆ, ರಿಪ್ರೊಡಕ್ಷನ್ ಸೆಕ್ಷುವಲ್ ಟೈಪ್ ಅಲ್ಲೇ ಇದೆ. ಆದರೆ ಕೆಲವು ಸ್ಪೀಶೀಸ್ ಅಲ್ಲಿ ಮೇಲು ಮತ್ತೆ ಫಿಮೇಲು ಸೆಕ್ಸ್ ಆರ್ಗನ್ಸ್ ಏನಾಗಿದೆ ಒಂದೇ ಪೇರೆಂಟಲ್ ಬಾಡಿನಲ್ಲಿ ನಾವು ಕಾಣ್ತಾ ಹೋಗ್ತೇವೆ. ಎರಡು ಪೇರೆಂಟ್ ಇರೋಲ್ಲ, ಮೇಲು ಮತ್ತೆ ಫಿಮೇಲು. ಇಲ್ಲಿ ಒಂದೇ ಪೇರೆಂಟಲ್ ಬಾಡಿನಲ್ಲಿ ಎರಡು ಸೆಕ್ಸ್ ಆರ್ಗನ್ಸ್ ಅನ್ನ ನೋಡೋದನ್ನ ನಾವು ಮೊನೇಷಿಯಸ್ ಅಂತ ಕರಿತೇವೆ. ಸೊ ಇಟ್ ಈಸ್ ಆಲ್ಸೋ ಕಾಲ್ಡ್ ಬೈಸೆಕ್ಷುವಲ್. ಆ ಒಂದು ಸ್ಪೀಶೀಸ್ ಅನ್ನ ಏನಂತ ಕರಿತೀವಿ, ಕಂಡೀಷನ್ ಅನ್ನ ನಾವು ಬೈಸೆಕ್ಷುಯಾಲಿಟಿ, ಬೈಸೆಕ್ಷುವಲ್ ಅನಿಮಲ್ ಅಂತ ಕರಿತೇವೆ ನಾವು ಅದನ್ನ. ಎರಡು ಒಂದರಲ್ಲೇ ಇದೆ. ಸೊ ಎರಡು ಗೇಮೆಟ್ಸ್ ಒಂದೇ ಪೇರೆಂಟಲ್ ಬಾಡಿಯಿಂದ ಏನಾಗುತ್ತೆ ರೀಪ್ರೊಡ್ಯೂಸ್ ಆಗ್ತದೆ. ಸೊ ಸಚ್ ಎ ಕಂಡೀಷನ್ ಇಸ್ ಆಲ್ಸೋ ಕಾಲ್ಡ್ hermaphrodite. Such a condition is also called hermaphrodite. ಇದನ್ನ ನಾವು hermaphrodite ಅಂತ ಕರಿತೇವೆ. Hermaphrodite nothing but bisexual animal, bisexual animal or monoecious. So the term monoecious, a single parental body has both sex organs male and female, or in other words bisexual, both sex organs are present in the single parental body or hermaphrodite. ಮೂರು ಹೆಸರಿನಿಂದ ಕರಿತೀವಿ. hermaphrodite ಅಂದ್ರೂ ಒಂದೇನೆ,
ಬೈಸೆಕ್ಷುವಲ್ ಅಂದ್ರೂ ಒಂದೇನೆ, ಆರ್ ಮೊನೇಷಿಯಸ್ ಅಂತ ನಾವು ಕರಿತೇವೆ. ಸೊ ದಿ ಬೆಸ್ಟ್ ಎಕ್ಸಾಂಪಲ್ ಫಾರ್ ದಿಸ್ ಕಂಡೀಷನ್ ಹರ್ಮೋಫ್ರೋಡೈಟ್ ಈಸ್ ಅರ್ತ್ ವರ್ಮ್. ಎರೆಹುಳು ಅಂತ ಏನ್ ಹೇಳ್ತಿರಲ್ಲ, ಇದು ಒಂದು ಹರ್ಮೋಫ್ರೋಡೈಟ್ ಬೈಸೆಕ್ಷುವಲ್ ಆನಿಮಲ್ ಅಂತ ಕರಿತೀವಿ, ಆರ್ಗ್ಯಾನಿಸಮ್ ಅಂತ ಕರಿತೇವೆ. ಎರಡೂ ಕೂಡ ರಿಪ್ರೊಡಕ್ಟಿವ್ ಆರ್ಗನ್ಸ್ ಒಂದೇ ಪೇರೆಂಟಲ್ ಬಾಡಿನಲ್ಲಿ ನಾವು ಇಲ್ಲಿ ನೋಡ್ತಾ ಹೋಗ್ತೇವೆ. ದಟ್ ಕಂಡೀಷನ್ ಈಸ್ ಕಾಲ್ಡ್ ಆಸ್ bisexuality or monoecious, and that is hermaphrodite. So examples for this phylum, ಯಾವ examples ಬರುತ್ತೆ ಇದರಲ್ಲಿ ಅಂದಾಗ, so in your textbook, so given two examples for this phylum. One is Ferretima. First example is Ferretima, the scientific name of earthworm. ಎರೆಹುಳುವಿನ ವೈಜ್ಞಾನಿಕ ಹೆಸರು ಫೆರಿಟಿಮಾ ಅಂತ ಕರಿತೇವೆ, ಅರ್ಥವರ್ಮಿಗೆ ಹೇಳುವಂಥದ್ದು. ದೆನ್ ಸೆಕೆಂಡ್ ಒನ್, ದಟ್ ಈಸ್ ಹಿರುಡಿನೇರಿಯಾ ಅಂತ ಕರಿತೀವಿ, ಹೈರುಡಿನೇರಿಯಾ ಅಂತಾನು ಹೇಳ್ತೇವೆ. ದಟ್ ಈಸ್ ಕಾಮನ್ಲಿ ಕಾಲ್ಡ್ ಆಸ್ ಲೀಚ್ ಅಂತ ಹೇಳ್ತೀವಿ. ಜಿಗಣೆ ಅಂತ ಏನ್ ಹೇಳ್ತಿರಲ್ಲ ಕನ್ನಡದಲ್ಲಿ, ಅದನ್ನ ನಾವು ಲೀಚ್ ಅಂತ ಕರಿತೇವೆ. ಸೊ ದಿಸ್ ಒನ್ ಈಸ್ ದಟ್ ಈಸ್ ಪ್ಯಾರಾಸೈಟ್ ಅಂತ ಕರಿತೇವೆ. ಪ್ಯಾರಾಸಿಟಿಕ್ mode of life, blood sucking parasite. So it is a blood sucking ಪ್ಯಾರಾಸೈಟ್ಸ್ ಅಂತ ಕರಿತೇವೆ. ಸೊ ಏನ್ ಹಂಗಂದ್ರೆ ಈ ಪ್ಯಾರಾಸೈಟ್ ನೇರವಾಗಿ ಹೋಸ್ಟಿನ ಡೈಜೆಸ್ಟೆಡ್ ಫುಡ್ ಅನ್ನ ತಗೊಳ್ಳೋದಿಲ್ಲ, ಸಕ್ ಮಾಡ್ಕೊಳ್ಳೋದಿಲ್ಲ, ಬದಲಾಗಿ ಬ್ಲಡ್ ಅನ್ನ ಸಕ್ ಮಾಡ್ಕೊಳ್ಳುತ್ತಿದ್ದು, ಹೋಸ್ಟಿನ ಬ್ಲಡ್ ಅನ್ನ ಸಕ್ ಮಾಡ್ಕೊಳ್ಳುತ್ತೆ. ಹಾಗಾಗಿ ಇದನ್ನ ನಾವು ಬ್ಲಡ್ ಸಕಿಂಗ್ ಪ್ಯಾರಾಸೈಟ್ ಅಂತ ಕರಿತೇವೆ. ಇನ್ ಅದರ್ ವರ್ಡ್ಸ್ ಸಾಂಗ್ವಿವೋರಸ್ ಬ್ಲಡ್ ಸಕಿಂಗ್ ಪ್ಯಾರಾಸೈಟ್. ಸೊ ದಟ್ ಒನ್ ಈಸ್ ಅ ಲೀಚ್ ಅಂತ ಕರಿತೀವಿ, ಜಿಗಣೆ. ಸೊ ಪ್ಯಾರಾಸೈಟ್ ಈ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಇನ್ನೂ ಒಂದು ಕೊಡ್ಬೋದು, ಅಕ್ವಾಟಿಕ್ ಸ್ಪೀಶೀಸ್, ದಟ್ ಈಸ್ ನೀರೀಸ್ ಅಂತ ಹೇಳ್ತೇವೆ. ನೀರೀಸ್ ಅಕ್ವಾಟಿಕ್ ಸ್ಪೀಶೀಸ್, ಇದು ನೀರಿನಲ್ಲಿ ಕಂಡು ಬರುವಂತದ್ದು. ಸೊ ಇದು ಕೂಡ ಎಲ್ಲಿ ಸೇರುತ್ತೆ, ಬಿಲಾಂಗ್ಸ್ ಟು ದಿ ಫೈಲಮ್ ಅನಿಲಿಡಾ. ಅಕ್ವಾಟಿಕ್ ಅಲ್ಲಿ ಇರ್ತಕ್ಕಂಥ ಒಂದು ಸ್ಪೀಶೀಸ್ ಇದು, ಫೈಲಮ್ ಅಲ್ಲಿ ಬರ್ತಕ್ಕಂಥ ಅನಿಲಿಡಾದಲ್ಲಿ ಬರ್ತಕ್ಕಂತಹ ಸ್ಪೀಶೀಸ್. ಸೊ ಈ ಮೂರು ಎಕ್ಸಾಂಪಲ್ಸ್ ಅನ್ನ ಈ ಫೈಲಮ್ಗೆ ಕೊಟ್ಟಿದ್ದಾರೆ. ದಟ್ ಈಸ್ ಫೈಲಮ್ ಅನಿಲಿಡಾ ಅಂತ ಕರಿತೇವೆ. ಸೊ ನೆಕ್ಸ್ಟ್ ವಿ ಮೂವ್ ಆನ್ ಟು ದಿ ನೆಕ್ಸ್ಟ್ ಫೈಲಮ್, ದಟ್ ಈಸ್ ಆರ್ಥ್ರೋಪೋಡಾ. So here this phylum includes jointed legged organisms. Jointed legged organisms, ಸಂಧಿಪದಿಗಳು ಅಂತ ಹೇಳ್ತೇವೆ ನಾವು ಕನ್ನಡದಲ್ಲಿ, ಸಂಧಿಪದಿಗಳು ಅಂತ ಕರಿತೇವೆ. ಸೊ come to this phylum. So general characters of this phylum. So the arthropoda phylum, arthropoda includes large number of species than other phylums. ಈ ಒಂದು ಫೈಲಮ್ ನಲ್ಲಿ ನಾವು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸ್ಪೀಶೀಸ್ ಅನ್ನ ಕಾಣ್ತೇವೆ. ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸ್ಪೀಶೀಸ್ ಅನ್ನ ಕಾಣ್ತೇವೆ. ಮೋರ್ ದ್ಯಾನ್ 10 lakhs of species come under this phylum Arthropoda. So this phylum includes large number of species rather than other phylums. ಬೇರೆ ಫೈಲಮ್ಗಳಿಗಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಸ್ಪೀಶೀಸ್ ಗಳನ್ನ ಹೊಂದಿದೆ. ಸೊ ದಟ್ ಅರೌಂಡ್ಸ್ 3/4 of total species, animal species. ನಾವು ಅದನ್ನ ಆವರೇಜ್ ತಗೊಂಡ್ರೆ, ಸೊ ಎಷ್ಟಿದೆ, 4 ಭಾಗದಲ್ಲಿ 3 ಭಾಗದಷ್ಟು ಈ ಆರ್ಥ್ರೋಪೋಡಾ ಫೈಲಮ್ ಅಲ್ಲಿ ಬರುವಂತ ಸ್ಪೀಶೀಸ್ಗಳು ಏನ್ ಮಾಡಿದೆ, ಆಕ್ರಮಿಸಿಕೊಂಡಿದೆ. ಟೋಟಲ್ ಸ್ಪೀಶೀಸ್ ಅಲ್ಲಿ ತಗೊಂಡಾಗ ಅಷ್ಟು ಲಾರ್ಜ್ ನಂಬರ್ ಆಫ್ ಸ್ಪೀಶೀಸ್ ಅನ್ನ ಹೊಂದಿದೆ. ಸೊ ದಟ್ ಈಸ್ ಲಾರ್ಜೆಸ್ಟ್ ನಂಬರ್ಡ್ ಫೈಲಮ್ ಅಂತ ಕರಿತೇವೆ. ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಹೊಂದಿರುವಂತಹ ಒಂದು ಫೈಲಮ್ ಇದು. ದೆನ್ ಕಮಿಂಗ್ ಟು ದಿ ಜನರಲ್ ಕ್ಯಾರೆಕ್ಟರ್ಸ್. ಸೊ ಫೈಲಮ್ ಆರ್ಥ್ರೋಪೋಡಾ, ದಟ್ ಈಸ್ ಏನಂತ ಹೇಳ್ತೇವೆ, ಜಾಯಿಂಟ್ ಲೆಗ್ಡ್ ಆರ್ಗ್ಯಾನಿಸಮ್ಸ್ ಅಂತ ಕರಿತೇವೆ. ಜಾಯಿಂಟೆಡ್ ಲೆಗ್ಡ್ ಆರ್ಗ್ಯಾನಿಸಮ್ಸ್ ಅಂತ ಕರಿತೇವೆ. ಸಂಧಿಪದಿಗಳು ಕೂಡ್ಕೊಂಡಿರುತ್ತೆ, ಕಾಲುಗಳು ಕೂಡ್ಕೊಂಡು ಏನಾಗಿರುತ್ತೆ, ಬಾಡಿ ಫಾರ್ಮೇಷನ್ ಆಗಿರ್ತದೆ. So let me start the general characters of this phylum. The first character, that one. So a species of Arthropoda, so found in water as well as on land and other habitats anta kariteve.
ಆರ್ಥ್ರೋಪೋಡದಲ್ಲಿ ಬಂದಾಗ ನಾವು ಸಮ್ ಸ್ಪೀಶೀಸ್ ಏನಿದೆ ನೀರಿನಲ್ಲಿ ಸಿಗುವಂಥ ಸ್ಪೀಶೀಸ್ ಅಲ್ಲಿದೆ, ಇನ್ನು ಕೆಲವು ಲ್ಯಾಂಡ್ ಮೇಲೆ ಇರುವಂಥದ್ದು, ಹಾಗೂ ಇನ್ನು ಕೆಲವು ನಾವು ಬೇರೆ ಬೇರೆ ಹ್ಯಾಬಿಟ್ಯಾಟ್ ನೋಡ್ತೇವೆ, ದಟ್ ಈಸ್ ಪೆಸ್ಟ್ಸ್ ಅಂತ ಕರಿತೇವೆ. ಹಾನಿಯನ್ನು ಉಂಟು ಮಾಡುವಂತಹ ಸ್ಪೀಶೀಸ್ ಅನ್ನ ನಾವಿಲ್ಲಿ ನೋಡ್ತೀವಿ, ಪೆಸ್ಟ್ಸ್ ಅಂತ ಹೇಳ್ತೇವೆ. ದಟ್ ಸಮ್ ಸ್ಪೀಶೀಸ್ ಆರ್ ಎಕನಾಮಿಕಲಿ ಇಂಪಾರ್ಟೆಂಟ್. ಸೊ ಇನ್ನು ಕೆಲವು ಏನಾಗಿದೆ, ಸೊ ಆರ್ಥಿಕ ಒಂದು ಮಟ್ಟದಲ್ಲಿ ಬಹಳ ಪ್ರಾಮುಖ್ಯತೆಯನ್ನು ಪಡೆದಿರ್ತಕ್ಕಂಥ ಸ್ಪೀಶೀಸ್ ಅನ್ನು ಕೂಡ ನಾವು ಈ ಒಂದು ಗುಂಪಿನಲ್ಲಿ ನೋಡ್ತಾ ಹೋಗ್ತೇವೆ. ದಟ್ ಸೊ ಬಾಡಿ ಈಸ್ ಟ್ರಿಪ್ಲೋಬ್ಲಾಸ್ಟಿಕ್, ಬೈಲ್ಯಾಟರಲಿ ಸಿಮೆಟ್ರಿಕಲ್ ಅಂಡ್ ಹೀಮೋಸಿಲೋಮೇಟ್ಸ್ ಅಂತ ಕರಿತೀವಿ, ಸಿಲೋಮೇಟ್ಸ್. ಹಿಯರ್ ದಿ ಬ್ಲಡ್ flows through the space. The blood flows through the space. So that space nothing but a cavity. So that cavity in between body wall and gut wall, such a type of coelom is called as hemocoelomates. ಇಲ್ಲಿ ಬಾಡಿ ಕ್ಯಾವಿಟಿ, ಗಟ್ ವಾಲ್ ಮತ್ತೆ ಏನಿದೆ ನಮ್ಮ ಬಾಡಿ ವಾಲ್ ಮಧ್ಯೆ ಇರುವಂತ ಸ್ಪೇಸ್ ಏನಿದೆ, ಇದೇ ಸ್ಪೇಸ್ ನಲ್ಲಿ ಏನಾಗುತ್ತೆ, ಆರ್ಥ್ರೋಪಾಡ್ಸ್ ಅಲ್ಲಿ ಬ್ಲಡ್ ಸರ್ಕ್ಯುಲೇಟ್ ಆಗುತ್ತೆ. ಓಪನ್ ಟೈಪ್ ಆಫ್ ಸರ್ಕ್ಯುಲೇಷನ್ ಇನ್ ಕೇಸ್ ಆಫ್ ಆರ್ಥ್ರೋಪಾಡ್ಸ್. ಸೊ ಬ್ಲಡ್ ಏನಾಗುತ್ತೆ, ಫ್ಲೋಸ್ ಥ್ರೂ ದಿಸ್ ಓಪನ್ ಸ್ಪೇಸ್ ಆರ್ ಕ್ಯಾವಿಟಿ. ಸೊ ದಿಸ್ ಈಸ್ ಕಾಲ್ಡ್ ಆಸ್ ಹೀಮೋಸಿಲೋಮೇಟ್ಸ್ ಅಂತ ಕರಿತೀವಿ. ಹೀಮೋ ನಥಿಂಗ್ ಬಟ್ ಬ್ಲಡ್ ಅಂತ ಕರಿತೇವೆ. ಅದೇ ಕ್ಯಾವಿಟಿನಲ್ಲಿ ಸ್ಪೇಸ್ ಅಲ್ಲಿ, ಓಪನ್ ಸ್ಪೇಸ್ ಅಲ್ಲಿ ರಕ್ತ ಪರಿಚಲನ ಆಗುತ್ತೆ. ಹಾಗಾಗಿ ಇಲ್ಲಿ ನಾವು ಸಿಲೋಮೇಟ್ಸ್ ಅನ್ನೋದಕ್ಕಿಂತ ಹೀಮೋಸಿಲೋಮೇಟ್ಸ್ ಅಂತ ಕರಿತೇವೆ. ಹೀಮೋಸಿಲೋಮೇಟ್ಸ್, ಹೀಮೋ ನಥಿಂಗ್ ಬಟ್ ಏನಂತ ಹೇಳ್ತೇವೆ, ಬ್ಲಡ್ ಅಂತ ಹೇಳ್ತೇವೆ. ಸೊ ಟ್ರಿಪ್ಲೋಬ್ಲಾಸ್ಟಿಕ್, bilaterally symmetrical and hemocoelomates ಅಂತ ಹೇಳ್ತೇವೆ. Then coming to the third point, ಮತ್ತೆ ಮುಂದುವರೆದು ಬರೋಣ. So the body, the exoskeletal part of the body made up of chitin substance. ದೇಹದ ಹೊರಭಾಗ ಏನಿದೆ, ಸೊ ಈ ದೇಹದ ಹೊರಭಾಗ ಯಾವುದರಿಂದ ಮಾಡಲ್ಪಟ್ಟಿದೆ, ಖೈಟಿನ್ ಅನ್ನುವಂತಹ ವಸ್ತುವಿನಿಂದ ಮಾಡಲ್ಪಟ್ಟಿದೆ. ಖೈಟಿನ್ ಅನ್ನುವಂತಹ ವಸ್ತುವಿನಿಂದ ಮಾಡಲ್ಪಟ್ಟಿದೆ. ಸೊ ಖೈಟಿನ್ ನಥಿಂಗ್ ಬಟ್ ಎ ಪಾಲಿಸ್ಯಾಕರೈಡ್. ಸೊ ಈ ಹೊರಭಾಗ ಏನಾಗಿದೆ, ಸ್ಪೀಶೀಸ್ ನ ಹೊರಭಾಗ, ಅದನ್ನ ನಾವು ಎಕ್ಸೋಸ್ಕೆಲಿಟನ್ ಅಂತ ಕರಿತೇವೆ. ಈ ರೀತಿ ಹೊರಭಾಗ ಎಕ್ಸೋಸ್ಕೆಲಿಟಲ್ ಪಾರ್ಟ್ ಅಂತ ಕರಿತೇವೆ. ಸೊ ದಟ್ ಎಕ್ಸೋಸ್ಕೆಲಿಟಲ್ ಪಾರ್ಟ್ ಮೇಡ್ ಅಪ್ ಆಫ್ ಖೈಟಿನ್ ಸಬ್ಸ್ಟೆನ್ಸ್. ಏನಾಗಿದೆ, ಈ ಒಂದು ರಾಸಾಯನಿಕ ವಸ್ತುವಿನಿಂದ ಮಾಡಲ್ಪಟ್ಟಿದೆ. ಖೈಟಿನ್ ನಥಿಂಗ್ ಬಟ್ ಪಾಲಿಸ್ಯಾಕರೈಡ್. ಇದು ಕೂಡ ಶರ್ಕರ ಪಿಷ್ಟದಲ್ಲಿ ಬರುವಂತಹ ಒಂದು ವಸ್ತು, ಕಾರ್ಬೋಹೈಡ್ರೇಟ್ಸ್ ಅಲ್ಲಿ ಬರುವಂತಹ ವಸ್ತು, ಖೈಟಿನೇಷಿಯಸ್ ಅಂತ ಹೇಳ್ತೇವೆ. ಸೊ ಬಾಡಿ ಮೇಡ್ ಅಪ್ ಆರ್ ಬಾಡಿ ಈಸ್ ಖೈಟಿನೇಷಿಯಸ್ ಅಂತ ಹೇಳ್ತೀವಿ. ಎಕ್ಸೋಸ್ಕೆಲಿಟಲ್ ಬಾಡಿ ಈಸ್ ಖೈಟಿನೇಷಿಯಸ್ ಆರ್ ಎಕ್ಸೋಸ್ಕೆಲಿಟಲ್ ಬಾಡಿ ಮೇಡ್ ಅಪ್ ಆಫ್ ಖೈಟಿನ್ ಅಂತ ಕರಿತೀವಿ. ಹಾಗಾಗಿ ನೀವೊಂದು ಟ್ರಯಲ್ ನೋಡ್ಬೋದು ಟೆಸ್ಟ್ ಮಾಡಿ. ಕಾಕ್ರೋಚ್ ತಾವೆಲ್ಲ ಮನೆಯಲ್ಲಿ ನೋಡೇ ಇರ್ತೀರಾ, ಕಿಚನ್ ನಲ್ಲಿ ಇದ್ದೇ ಇರುತ್ತೆ, ರೆಗ್ಯುಲರ್ ಅದು, ಹೌದಲ್ವಾ, ರೆಗ್ಯುಲರ್ ವಿಸಿಟರ್ ಅಂತ ಕರಿತೇವೆ ಕಿಚನ್ ನಲ್ಲಿ. ಸೊ ಈ ಒಂದು ಕಾಕ್ರೋಚ್ ನ ಮೇಲ್ಭಾಗ ಏನಿದೆ, ದಟ್ಸ್ ಆಲ್ಸೋ ಮೇಡ್ ಅಪ್ ಆಫ್ ಖೈಟಿನ್. ಸೊ ನೀವು ಅದನ್ನ ಸುಮ್ಮನೆ ಈ ತರ ಪ್ರೆಸ್ ಮಾಡಿ ಏನಾಗುತ್ತೆ, ಮೇಲ್ಭಾಗದಲ್ಲಿ ಇರ್ತಕ್ಕಂಥದ್ದು ಆ ಕಂದು ಬಣ್ಣದ್ದು ಮುರಿಯುತ್ತೆ, ಅದು ಪುಡಿ ಪುಡಿ ಆಗತ್ತೆ, ಹೌದಲ್ವಾ. ದಟ್ ಈಸ್ ಬಿಕಾಸ್ ಆಫ್ ದಿ ಪ್ರೆಸೆನ್ಸ್ ಆರ್ ಡೆಪಾಸಿಷನ್ ಆಫ್ ದಟ್ ಖೈಟಿನ್ ಸಬ್ಸ್ಟೆನ್ಸ್ ಅಂತ ಹೇಳ್ತೇವೆ. ಸೊ ಎಕ್ಸೋಸ್ಕೆಲಿಟಲ್ ಬಾಡಿ ಈಸ್ ಖೈಟಿನೇಷಿಯಸ್ ಅಂತ ಹೇಳ್ತೇವೆ. ದೆನ್ ಬಾಡಿ ಕ್ಯಾನ್ ಬಿ ಡಿವಿಸಬಲ್ ಇಂಟು 3 parts. ಸೊ ಈ ಬಾಡಿಯನ್ನು 3 ಭಾಗಗಳಾಗಿ ವಿಂಗಡಿಸ್ತೇವೆ. ದಟ್ ಒನ್ ಈಸ್ ಹೆಡ್, ಮೊದಲನೇ ಭಾಗ ಹೆಡ್. ದೆನ್ ದಿಸ್ ಒನ್ ಈಸ್ thorax, head, thorax and abdomen. So here in arthropods, body can be divisible into 3 parts like head, thorax and abdomen ಅಂತ ಕರೀತೇವೆ. ಈ ರೀತಿಯಾಗಿ ನಾವಲ್ಲಿ ವಿಂಗಡಣೆ ಮಾಡ್ತಾ ಹೋಗ್ತೇವೆ. Coming to the next point, your digestive system is complete. ಏನಾಗಿದೆ ಇಲ್ಲಿ, ಜೀರ್ಣಾಂಗ ವ್ಯೂಹ ಕಂಪ್ಲೀಟ್ ಆಗಿದೆ. ಆರ್ಗನ್ ಗ್ರೇಡ್ ಅಂತ, ಆರ್ಗನ್ ಸಿಸ್ಟಮ್ ಗ್ರೇಡ್ ಆಫ್ ಆರ್ಗನೈಸೇಷನ್ ಅಂತ ಕರಿತೇವೆ, ಕಂಪ್ಲೀಟ್ ಇದೆ. Then coming to the respiratory system, ಉಸಿರಾಟದ ಅಂಗಗಳು, ರೆಸ್ಪಿರೇಟರಿ
ಇಲ್ಲಿ ನಮ್ಮಲ್ಲಿ ಶ್ವಾಸಕೋಶಗಳು ಹೇಗೆ ಉಸಿರಾಟದ ಅಂಗಗಳು, ಹಾಗೆ ಈ ಆರ್ಥ್ರೋಪಾಡ್ಸ್ ಅಲ್ಲಿ ಏನಾಗಿದೆ, ಬೇರೆ ಬೇರೆ ಸ್ಪೀಶೀಸ್ ಅಲ್ಲಿ ಉಸಿರಾಟ ಕ್ರಿಯೆಗೆ ಒಳಪಡುವಂತಹ ಅಂಗಗಳನ್ನ ನಾವು ಈ ರೀತಿ ಹೇಳ್ತೇವೆ, ಗಿಲ್ಸ್ ಅಂತ ಕರಿತೇವೆ. ಏನು ನೀರಿನಲ್ಲಿ ಬರ್ತಕ್ಕಂಥ ಆರ್ಥ್ರೋಪಾಡ್ಸ್ ಇದೆ, ಅಲ್ಲಿ ಉಸಿರಾಟ ಕ್ರಿಯೆ ಗಿಲ್ಸ್ ಇಂದ ನಡೆಯುತ್ತೆ, ಕಿವಿರುಗಳಿಂದ ನಡೆಯುತ್ತೆ. ಹಾಗೆ ಬುಕ್ಲಂಗ್ಸ್ ಅಂತ ಕರಿತೀವಿ, ಇದು ಒಂದು ರೆಸ್ಪಿರೇಟರಿ ಆರ್ಗನ್ಸ್. ಇನ್ ಕೇಸ್ ಆಫ್ ಸ್ಕಾರ್ಪಿಯನ್, ಚೇಳು ಅಂತ ಏನು ಹೇಳ್ತೀರಲ್ಲ, ಅಲ್ಲಿ ಬುಕ್ಲಂಗ್ಸ್ ಅನ್ನ ನೋಡ್ತೇವೆ. ದೆನ್ ಟ್ರೇಕಿಯೆ ಅಂತ ಕರಿತೇವೆ, ಟ್ರೇಕಿಯೆ ಕಾಕ್ರೋಚ್ ಅಲ್ಲಿ ನೋಡುವಂಥದ್ದು ಟ್ರೇಕಿಯೆ. ಸೊ ಅದು ಕೂಡ ಉಸಿರಾಟದ ಅಂಗಗಳು. ಸ್ಪೈರಕಲ್ಸ್ ಇನ್ ಕೇಸ್ ಆಫ್ ಮಾತ್ಸ್, ಚಿಟ್ಟೆಗಳಲ್ಲಿ ನೋಡ್ತೀವಿ ನಾವು ಸ್ಪೈರಕಲ್ಸ್. ಸೊ ದೀಸ್ ಆರ್ ಡಿಫರೆಂಟ್ ರೆಸ್ಪಿರೇಟರಿ ಆರ್ಗನ್ಸ್ ಇನ್ ಆರ್ಥ್ರೋಪಾಡ್ಸ್. ಆರ್ಥ್ರೋಪಾಡ್ಸ್ ಅಲ್ಲಿ ನೋಡುವಂತಹ ವಿವಿಧ ರೀತಿಯ ಉಸಿರಾಟದ ಅಂಗಗಳಿವು. ಗಿಲ್ಸ್ ಇರಬಹುದು, ಬುಕ್ಲಾಂಗ್ಸ್, ದೆನ್ ಟ್ರೇಕಿಯೆ ಆರ್ ದಟ್ ಈಸ್ ಸ್ಪೈರಕಲ್ಸ್ ಅಂತ ಕರಿತೇವೆ. ಸೊ ರೆಸ್ಪಿರೇಷನ್ takes place through all these respiratory organs. Coming to the next point, that one is the excretory system. So ತ್ಯಾಜ್ಯ ವಸ್ತುಗಳನ್ನು ಹೊರಹಾಕುವಂಥದ್ದು. So here the excretion or excretory system completes with the Malpighian tubules. ಯಾವುದ್ರ ಮೂಲಕ ಎಕ್ಸ್ಕ್ರೀಷನ್ ಆಗುತ್ತೆ? So the waste expels out or comes out through a structure called Malpighian tubules. Malpighian tubules. So there are 70 to 100 such types of tubules are arranged. ಎಷ್ಟಿರುತ್ತೆ ಈ ಟ್ಯೂಬ್ಯೂಲ್ಸ್? ಈ ಟೈಪ್ ಕಾಣಿಸ್ತಾ ಇರುತ್ತೆ, ಹಳದಿ ಬಣ್ಣದಲ್ಲಿ ಇರ್ತದೆ, ಯೆಲ್ಲೋ ಕಲರ್ ಟ್ಯೂಬ್ಯೂಲ್ಸ್. ಒಂದು 70 ಇಂದ 100 ವರೆಗೂ ಇರುತ್ತೆ ನಾವು ಕೌಂಟ್ ಮಾಡಿದಾಗ. ಸೊ ದೀಸ್ ಟ್ಯೂಬ್ಯೂಲ್ಸ್ ನಥಿಂಗ್ ಬಟ್ Malpighian tubules ಅಂತ ಕರಿತೇವೆ. ಸೊ ದೇ ಯೂಸ್ಫುಲ್ ಫಾರ್ ಎಕ್ಸ್ಕ್ರೀಷನ್, ತ್ಯಾಜ್ಯ ವಸ್ತುವನ್ನು ಹೊರಗೆ ಹಾಕಲಿಕ್ಕೆ ಸಹಾಯ ಮಾಡುವಂತಹ ಅಂಗಗಳು ಅಂತ ಕರಿತೇವೆ, Malpighian tubules ಅಂತ ಹೇಳ್ತೇವೆ. Then coming to the last point, that is reproduction. Reproduction ಗೆ ಬರೋಣ ಕೊನೆಯದಾಗಿ. So here reproduction is a sexual type. ಯಾವ ರೀತಿ ಇದೆ ಈ reproduction ಇಲ್ಲಿ? A sexual type. That means sexes are separate. We can be identified both male and female sexes ಅಂತ ಕರಿತೇವೆ. ಎರಡು ಸೆಪರೇಟ್ ಆಗಿ ನಾವು ಐಡೆಂಟಿಫೈ ಅನ್ನ ಮಾಡ್ತಾ ಹೋಗ್ತೇವೆ. ಸೊ reproduction is a sexual type ಅಂತ ಹೇಳ್ತೇವೆ. ಸೊ ಎಕ್ಸಾಂಪಲ್ಸ್ ಫಾರ್ ದಿಸ್ ಫೈಲಮ್, ಯಾವುದು ನಾವು ಎಕ್ಸಾಂಪಲ್ಸ್ ಅನ್ನ ಕೊಡ್ತಾ ಹೋಗ್ಬೋದು ಅಂದಾಗ, economically important species. Economically important species. ಈ ಗುಂಪಿನಲ್ಲಿ ಏನಾಗಿದೆ, ಕೆಲವು ಸ್ಪೀಶೀಸ್ಗಳು, ಕೆಲವು ಆರ್ಗ್ಯಾನಿಸಮ್ಸ್ಗಳು ಇವು ವಾಣಿಜ್ಯ ಮಟ್ಟದಲ್ಲಿ ಬಹಳ ಉಪಯುಕ್ತವಾಗಿದೆ. ಎಕನಾಮಿಕಲಿ ಅದು ಏನು ಇನ್ಕಮ್ ಅನ್ನು ತರುವಂತಹ ಒಂದು ಸ್ಪೀಶೀಸ್ಗಳು, ಎಕನಾಮಿಕಲಿ ಇಂಪಾರ್ಟೆಂಟ್ ಸ್ಪೀಶೀಸ್. ಸಚ್ ಆಸ್ ಯಾವುದಪ್ಪ ಅದು ಆರ್ಥಿಕತೆಯನ್ನು ಹೊಂದಿರುವಂಥದ್ದು, ಆರ್ಥಿಕವಾಗಿ ನಮಗೆ ಲಾಭವನ್ನು ತಂದು ಕೊಡುವಂಥ ಸ್ಪೀಶೀಸು ಅಂದಾಗ, ಫಸ್ಟ್ ಒನ್ ದಟ್ ಒನ್ ಈಸ್ ಬಾಂಬಿಕ್ಸ್ ಮೋರಿ. ಬಾಂಬಿಕ್ಸ್ ಮೋರಿ, ಬಾಂಬಿಕ್ಸ್ ಅಂತ ಕರಿತೀವಿ. ದಟ್ ಈಸ್ ಕಾಮನ್ಲಿ ಕಾಲ್ಡ್ ಆಸ್ ಅ ಸಿಲ್ಕ್ ಮಾತ್. ಸಿಲ್ಕ್ ಮಾತ್ ಅಥವಾ ಸಿಲ್ಕ್ ವರ್ಮ್ ಅಂತ ಹೇಳ್ತೇವೆ. ನೋಡಿ, ಇವತ್ತು ರೇಷ್ಮೆಯನ್ನು ನೋಡಿದಿರ, ದೊಡ್ಡ ಕೈಗಾರಿಕೆಯಾಗಿ ಏನಾಗಿದೆ, ಅದು ಪ್ರಾಮುಖ್ಯತೆಯನ್ನು ಪಡೆದು ಲಾಭವನ್ನು ತರುವಂತಹ ಒಂದು ಮಟ್ಟದಲ್ಲಿ ಬೆಳೆದಿರ್ತಕ್ಕಂತಹ ಒಂದು ಇಂಡಸ್ಟ್ರಿ ಅಂತ ಕರಿತೇವೆ. ಯಾವುದು? ರೇಷ್ಮೆ. ಸೊ ಆ ರೇಷ್ಮೆ ಉದ್ಯಮ ಇವತ್ತು ಏನಾಗಿದೆ ಅಂತಂತಂದ್ರೆ, ಈ ಒಂದು ಕೃಷಿಗಿಂತ ಹೆಚ್ಚಿನ ಒಂದು ಬೇಡಿಕೆಯನ್ನು ತರುವಂಥದ್ದು ಮತ್ತೆ ಹೆಚ್ಚಿನ ಒಂದು ಪ್ರಾಮುಖ್ಯತೆಯನ್ನು ಗಳಿಸಿರುವಂತಹ ಒಂದು ಉದ್ಯಮವಾಗಿದೆ ರೇಷ್ಮೆ ಉದ್ಯಮ. ಸೊ ಎಲ್ಲಿಂದ ಬರುತ್ತಾ ರೇಷ್ಮೆ? ಆ ಸಿಲ್ಕ್ ಅಂತಕ್ಕಂಥದ್ದು, ದಟ್ ಈಸ್ ಸಿಲ್ಕ್ ವರ್ಮ್ ಬ್ರೀರಿಂಗ್ ಅಂತ ಕರಿತೇವೆ. ಸೊ ಆ ರೇಷ್ಮೆ ಹುಳು ಸಾಕಾಣಿಕೆಯಿಂದ ನಾವು ಆ ನೂಲನ್ನ ಏನ್ ಮಾಡ್ಬೋದು ಇವತ್ತು ಪಡಿತಾ ಇದ್ದೇವೆ. ಸಿಲ್ಕ್ ರೀಲಿಂಗ್ ಅಂತ ಕರಿತೇವೆ ಅದನ್ನ, ಫ್ರಮ್ ಬೈ ಸಿಲ್ಕ್ ವರ್ಮ್. ಸೊ ಇದು ಎಕನಾಮಿಕಲಿ ಇಂಪಾರ್ಟೆಂಟ್ ಸ್ಪೀಶೀಸ್ ಲೈಕ್ ಬಾಂಬಿಕ್ಸ್ ಮೋರಿ, ರೇಷ್ಮೆ ಹುಳು ಅಂತ ಕರಿತೇವೆ. ಸೊ ದಟ್ ಒನ್ ಈಸ್ ಬಾಂಬಿಕ್ಸ್. ಸೆಕೆಂಡ್ ಒನ್ ಈಸ್ ಹನಿ ಬೀಸ್. ಹನಿ ಬೀಸ್ ಕೇಳೇ ಇದ್ದೀರಾ ನೀವೆಲ್ಲ ಕೂಡ.
ಸೊ ಜೇನುನೊಣಗಳು, ಹೌದಲ್ವಾ? ಇದು ಕೂಡ ಇವತ್ತೊಂದು ಲಾರ್ಜ್ ಇಂಡಸ್ಟ್ರಿ ಆಗಿ ಡೆವಲಪ್ ಆಗ್ತಾ ಹೋಗಿದೆ. ಸೊ ಆ ಇಂಡಸ್ಟ್ರಿಯನ್ನ, ಕೈಗಾರಿಕೆಯನ್ನ ನಾವೇನಂತ ಕರಿತೀವಿ? ರೇರಿಂಗ್ ಆಫ್ ದಿ ಅನಿಬೀಸ್ ಕಾಲ್ಡ್ ಎಪಿಕಲ್ಚರ್ ಅಂತ ಹೇಳ್ತೇವೆ ನಾವು. ಎಪಿಕಲ್ಚರ್ ನಥಿಂಗ್ ಬಟ್ ಜೇನುನೊಣ ಸಾಕಾಣಿಕೆ ಅಂತ ಹೇಳ್ತೇವೆ ಕನ್ನಡದಲ್ಲಿ. ಜೇನುನೊಣ ಸಾಕಾಣಿಕೆ. ಯಾಕೆ ಮಾಡ್ತಿದೀವಿ ನಾವು ಇದನ್ನ ಸಾಕಾಣಿಕೆಯನ್ನ? ಫಾರ್ ಹನಿ, ಗೆಟಿಂಗ್ ಹನಿ. ಆ ಒಂದು ಮಕರಂದವನ್ನ, ಹನಿಯನ್ನ ನಾವು ಪಡೆದಕ್ಕೋಸ್ಕರ ಸಾಕಾಣಿಕೆಯನ್ನ ಮಾಡ್ತಾ ಇದ್ದೇವೆ. ಸೊ ಕಮರ್ಷಿಯಲಿ ವೆರಿ ವೆರಿ ಇಂಪಾರ್ಟೆಂಟ್ ಸಬ್ಸ್ಟೆನ್ಸ್ ದ್ಯಾನ್ ದಟ್ ಹನಿ ಈಸ್ ಕಂಪ್ಲೀಟ್ ಫುಡ್ ಫಾರ್ ಆಲ್ ಏಜಸ್. ಒಂದು ಅತ್ಯುತ್ತಮ ಆಹಾರನೂ ಕೂಡ ಹೌದದು. ಇಟ್ ಕಂಟೈನ್ಸ್ ನ್ಯೂಟ್ರಿಯನ್ಸ್, ವೈಟಮಿನ್ಸ್ ಅಂಡ್ ಅದರ್ ಕ್ಯಾಲ್ಶಿಯಂ, ಸೊ ಎಕ್ಸೆಟ್ರಾ ಎಕ್ಸೆಟ್ರಾ ಉಪಯುಕ್ತವಾಗಿರ್ತಕ್ಕಂಥ ನ್ಯೂಟ್ರಿಯೆಂಟ್ಸ್ ಅನ್ನು ಹೊಂದಿದೆ. ಸೊ ಕಂಪ್ಲೀಟ್ ಫುಡ್ ಫಾರ್ ಆಲ್ ಏಜಸ್ ಅಂತ ಕರಿತೇವೆ. ದ್ಯಾನ್ ಸೊ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ಆಯುರ್ವೇದಿಕ್ ಫೀಲ್ಡ್ ಅಂತ ಕರಿತೇವೆ. ಸೊ ಮ್ಯಾನುಫ್ಯಾಕ್ಚರಿಂಗ್ ಡಿಫರೆಂಟ್ ಟೈಪ್ಸ್ ಆಫ್ ಮೆಡಿಸಿನ್ಸ್ ವಿತ್ ದಿ ಹೆಲ್ಪ್ ಆಫ್ ಹನಿ. ಹಾಗಾಗಿ ಇದನ್ನ ಜ್ಯೇಷ್ಠ ಮಧು ಅಂತ ಕರಿತೀವಿ ನಾವು. ಎಲ್ಲಿ ಈ ಒಂದು ಏನ್ ಹೇಳ್ತೇವೆ ನಾವು ಆಯುರ್ವೇದಿಕ್ ಅಲ್ಲಿ ಈ ಹನಿಯನ್ನ ಜ್ಯೇಷ್ಠ ಮಧು, ತುಂಬಾ ಉತ್ತಮವಾಗಿರೋದು, ಸರ್ವ ಶ್ರೇಷ್ಠವಾಗಿರ್ತಕ್ಕಂಥದ್ದು ಅಂತ ಕರಿತೇವೆ. ಪ್ರತಿಯೊಂದು ಔಷಧಿಯ ತಯಾರಿಕೆಯಲ್ಲಿ ಇದು ಮೊದಲನೇ ಸ್ಥಾನವನ್ನ ಪಡೆಯುತ್ತೆ ಹನಿ. ಸೊ ದಟ್ ಒನ್ ಈಸ್ ದಿ ಎಕನಾಮಿಕಲಿ ಇಂಪಾರ್ಟೆಂಟ್ ಸ್ಪೀಶೀಸ್ ಲೈಕ್ ಬಾಂಬಿಕ್ಸ್ ಮೋರಿ ಅಂಡ್ ಹನಿ ಬೀಸ್ ಅಂತ ಕರಿತೇವೆ. Then coming to the second type of examples, ಎರಡನೇದಕ್ಕೆ ಬರೋಣ. That one is vectors ಅಂತ ಕರಿತೇವೆ. ವೆಕ್ಟರ್ಸ್ ಸೋಂಕನ್ನ, ಕಾಯಿಲೆಯನ್ನ, ರೋಗವನ್ನ ಕೊಂಡೊಯ್ಯುವಂತಹ, ಹರಡುವಂತಹ ಸ್ಪೀಶೀಸ್ಗಳನ್ನ ವೆಕ್ಟರ್ಸ್ ಅಂತ ಕರಿತೇವೆ. ವೆಕ್ಟರ್ಸ್ ನಥಿಂಗ್ ಬಟ್ ಟ್ರಾನ್ಸ್ಮಿಟ್ ಡಿಸೀಸಸ್ ಫ್ರಮ್ ಒನ್ ಪರ್ಸನ್ ಟು ಅನದರ್ ಪರ್ಸನ್. ಏನ್ ಮಾಡುತ್ತೆ? ರೋಗವನ್ನ ಒಬ್ಬರಿಂದ ಮತ್ತೊಬ್ಬರಿಗೆ ಹರಡೋದ್ರಲ್ಲಿ ಒಂದು ಏಜೆಂಟ್ ಆಗಿ ಕೆಲಸ ಮಾಡುತ್ತೆ. ಆ ಏಜೆಂಟ್ ನಥಿಂಗ್ ಬಟ್ ವೆಕ್ಟರ್ ಅಂತ ಹೇಳ್ತೇವೆ. ಸೊ ಎಕ್ಸಾಂಪಲ್ಸ್ ಫಾರ್ ವೆಕ್ಟರ್ಸ್. ಒನ್ ಈಸ್ ಅನೋಫಿಲಿಸ್ ಮಸ್ಕಿಟೋ, ಅನೋಫಿಲಿಸ್ ಮಸ್ಕಿಟೋ. ಸೆಕೆಂಡ್ ಒನ್ ಕ್ಯೂಲೆಕ್ಸ್, ದೆನ್ ಥರ್ಡ್ ಒನ್ ಏಡಿಸ್ ಅಂತ ಹೇಳ್ತೇವೆ. ನೀವೇನ್ ಚಿಕನ್ ಗುನಿಯಾ ಅಂತ ಏನ್ ಕೇಳಿದಿರಿ ರೀಸೆಂಟ್ ಆಗಿ ನಾವು? ಸೊ ದಟ್ ಒನ್ ಟ್ರಾನ್ಸ್ಮಿಟೆಡ್ ಬೈ ಏಡಿಸ್ ಮಸ್ಕಿಟೋ ಅಂತ ಹೇಳ್ತೇವೆ. ಸೊ ದೀಸ್ ತ್ರೀ ಆರ್ ಕಮ್ ಅಂಡರ್ ವೆಕ್ಟರ್ಸ್ ಅಂತ ಹೇಳ್ತೇವೆ. ವೆಕ್ಟರ್ ಗ್ರೂಪ್ ಅಂತ ಹೇಳ್ತೇವೆ. ಈ ಮೂರು ಎಕ್ಸಾಂಪಲ್ಸ್ ಹಾನಿಯನ್ನ, ಅಂದ್ರೆ ಈ ರೋಗಗಳನ್ನ ಹರಡುವಂತಹ ವೆಕ್ಟರ್ಸ್, ಇವು ಏಜೆಂಟ್ಸ್ಗಳು. ದೆನ್ ಕಮಿಂಗ್ ಟು ದಿ ಲಾಸ್ಟ್ ಒನ್, ಪೆಸ್ಟ್ ಅಂತ ಕರಿತೀವಿ. ಎಕ್ಸಾಂಪಲ್ ಯಾವ್ದು ಕೊಡೋಣ? ಪೆಸ್ಟ್, ಹಾನಿಯನ್ನ ಉಂಟು ಮಾಡುವಂತಹ ಸ್ಪೀಶೀಸ್. ಸೊ ಅವುಗಳನ್ನ ಪೆಸ್ಟ್ ಅಂತ ಕರಿತೀವಿ. ಪೆಸ್ಟ್ ಅಂತ ಕರಿತೇವೆ. ಒನ್ ಈಸ್ ಲೋಕಸ್ಟ್ ಅಂತ ಕರಿತೇವೆ. ಕಾಮನ್ ಆಗಿ ನೀವು ಗ್ರಾಸ್ಹೋಪರ್ ಅಂತ ಹೇಳ್ತೀರಾ, ಮಿಡತೆ ಅಂತ ಹೇಳ್ತೀರಾ. ಹುಲ್ಲೆಲ್ಲ ತಿಂದು ತಿಂದು ಬೆಳೆಯನ್ನ ಹಾಳು ಮಾಡುತ್ತೆ ಇದು. ಸೊ ಲೋಕಸ್ಟ್ ಅಂತ ಕರಿತೀವಿ. ಸೊ ಒನ್ ಆಫ್ ದಿ ಪೆಸ್ಟ್ ಅಂತ ಕರಿತೇವೆ. ಸೊ ಇದೇನ್ ಮಾಡುತ್ತೆ? ಇಟ್ ಡೆಸ್ಟ್ರಾಯ್ಸ್ ಫುಡ್ ಕ್ರಾಪ್ಸ್ ಅಂತ ಕರಿತೀವಿ. ಈ ಏನು ಆಹಾರ ಬೆಳೆಗಳನ್ನ ಹಾಳು ಮಾಡುತ್ತೆ, ಇದು ತಿಂದು ಹಾಕತ್ತೆ. ಸೊ ಇದನ್ನ ನಾವು ಪೆಸ್ಟ್ ಅಂತ, ಕೀಟ, ಹೌದಲ್ವಾ, ಪೆಸ್ಟ್ ಅಂತ ಹೇಳ್ತೀವಿ. ಅದಕ್ಕೆ ಎಕ್ಸಾಂಪಲ್ ದಟ್ ಒನ್ ಇಸ್ ಲೋಕಸ್ಟ್. ಕಾಮನ್ ಆಗಿ ಗ್ರಾಸ್ಹೋಪರ್ ಅಂತ ನಾವು ಕರಿತೀವಿ, ಮಿಡತೆ ಅಂತ ಏನ್ ಹೇಳ್ತೀರಲ್ಲ. ಸೊ ಅದನ್ನ ನಾವು ಹೇಳ್ತೇವೆ. ನೆಕ್ಸ್ಟ್ ಒನ್, ದಟ್ ಒನ್ ಈಸ್ ದಿ ಲಿವಿಂಗ್ ಫಾಸಿಲ್. ಒಂದು ಜೀವಂತ ಪಳೆಯುಳಿಕೆ. ಇದು ಯಾವ್ದದು? ದಟ್ ಈಸ್ ಕಿಂಗ್ ಕ್ರಾಬ್ ಅಂತ ಕರಿತೀವಿ. ಕಿಂಗ್ ಕ್ರಾಬ್, ದಟ್ ಈಸ್ ಲಿಮ್ಯುಲಸ್. Another good example, a living fossil ಅಂತ ಕರಿತೀವಿ. ಬದುಕಿರುವಂತಹ ಪಳೆಯುಳಿಕೆ. ಯಾವುದ್ರಲ್ಲಿ? ಏಡಿಗಳು ಅಂತ ಹೇಳ್ತಿರಲ್ಲ, ಕ್ರಾಪ್ಸ್ ಅನ್ನ, ಅದರಲ್ಲಿ ಅಷ್ಟು ದೊಡ್ಡದಾಗಿರ್ತಕ್ಕಂಥ ಒಂದು ಏಡಿ ಅದು. ಸೊ ಅದನ್ನ ನಾವು ಲಿವಿಂಗ್ ಫಾಸಿಲ್, ಇನ್ನು ಸ್ಟಿಲ್ ಇದೆ, ಅದು ಲಿವಿಂಗ್ ಅಲ್ಲ ಇದೆ. ಸೊ ಲಿವಿಂಗ್ ಫಾಸಿಲ್ ಅಂದ್ರೆ ಪಳೆಯುಳಿಕೆ ಅಂತ ಕರಿತೇವೆ. ಸೊ ಅದಕ್ಕೆ ನಾವು ಯಾವ್ದು ಉದಾಹರಣೆಯನ್ನ ಕೊಡೋಣ? ಲಿಮ್ಯುಲಸ್ ಅಂತ ಹೇಳ್ತೇವೆ. ನಥಿಂಗ್ ಬಟ್ ಕಾಮನ್ಲಿ ಕಾಲ್ಡ್ ಆಸ್ ಕಿಂಗ್ ಕ್ರಾಬ್ ಅಂತ ಹೇಳ್ತೀವಿ. ಅದನ್ನ ಸಾಮಾನ್ಯವಾಗಿ ನಾವು ಕಿಂಗ್ ಕ್ರಾಬ್, ಏಡಿಗಳಲ್ಲೇ ಅತೀ ದೊಡ್ಡದಾಗಿರ್ತಕ್ಕಂತಹ
ಏಡಿಯದು ಕಿಂಗ್ ಕ್ರ್ಯಾಬ್ ಅಂತ ಹೇಳ್ತೇವೆ. ಸೊ ದೀಸ್ ಆರ್ ದಿ ಎಕ್ಸಾಂಪಲ್ಸ್ ಫಾರ್ ದಿ ಫೈಲಮ್ ಆರ್ಥ್ರೋಪೋಡಾ. ಸೊ ದೀಸ್ ಆರ್ ದಿ ಜನರಲ್ ಕ್ಯಾರೆಕ್ಟರ್ಸ್ ಆಫ್ ದಿ ಫೈಲಮ್ ಆರ್ಥ್ರೋಪೋಡಾ. Then we move on to the next phylum, that is a phylum of mollusca. Next phylum ಯಾವುದು ಬರ್ತದೆ? mollusca ಅಂತ ಹೇಳ್ತೇವೆ. ನೋಡೋಣ ಯಾವ್ದಿದೆ ಫೈಲಮ್ ಅಲ್ಲಿ ಅಂತ ಹೇಳಿ. ನೆಕ್ಸ್ಟ್ ಫೈಲಮ್ that is mollusca. So the mollusca, soft bodied organisms. Soft bodied organisms. So this phylum includes species like soft bodied species. ಇವು ತುಂಬಾ ಮೃದುವಾದ ದೇಹವನ್ನು ಹೊಂದಿರುವಂತಹ ಸ್ಪೀಶೀಸ್ ಅನ್ನು ಒಳಗೊಂಡಿದೆ ಈ ಒಂದು ಫೈಲಮ್ ಮೊಲಸ್ಕಾ. ಮೃದ್ವಂಗಿಗಳು ಅಂತ ಏನೋ ಕರಿತೀರ ನೀವು ಕನ್ನಡದಲ್ಲಿ. ಸೊ ಮೊಲಸ್ಕಾ ಅಂತ ಕರಿತೇವೆ. ಹಿಯರ್ ನೋಡೋಣ, look at the general characters of this phylum. General characters of this phylum. So the first one, they found in water, that is both in marine and as well as fresh water. ಸಾಮಾನ್ಯವಾಗಿ majority of them are aquatic forms, that is marine forms. Some of them are fresh water. ಈ ಫೈಲಮ್ ಅಲ್ಲಿ ಬರುವಂತಹ ಎಲ್ಲಾ ಬಹುತೇಕ ಸ್ಪೀಶೀಸ್ಗಳು ಸಮುದ್ರದಲ್ಲಿ ಸಿಗುವಂಥದ್ದು, ಮೆರೈನ್ ವಾಟರ್ ಅಲ್ಲಿ ಸಿಗುವಂಥದ್ದು. ಕೆಲವು ಮಾತ್ರ ಸಿಹಿ ನೀರಿನಲ್ಲಿ, ಫ್ರೆಶ್ ವಾಟರ್ ಅಲ್ಲಿ ನಾವು ನೋಡ್ತೇವೆ. ಸೊ ಮೆಜಾರಿಟಿ ಆಫ್ ದೆಮ್ ಆರ್ ಮೆರೈನ್ ಫಾರ್ಮ್ಸ್, ಫ್ಯೂ ಆರ್ ಫ್ರೆಶ್ ವಾಟರ್. ದಟ್ some species, few species are terrestrial ಅಂತ ಕರಿತೇವೆ. ಇನ್ನು ಕೆಲವು ಲ್ಯಾಂಡ್ ಮೇಲೆ ಸಿಗುವಂತಹ ವಾಸಿಸುವಂತಹ ಸ್ಪೀಶೀಸ್ಗಳನ್ನ ಒಳಗೊಂಡಿದೆ. ದಟ್ ಫೈಲಮ್ ಮೊಲಸ್ಕಾ ಅಂತ ಕರಿತೇವೆ. Then coming to the second point. So bodies bilaterally symmetrical, triploblastic and coelomates. ಬಾಡಿ ಹೇಗಿದೆ? bilaterally symmetrical, then triploblastic and ಏನಂತ ಹೇಳ್ತೇವೆ? coelomates. Here these coelom space or cavities present ಅಂತ ಹೇಳ್ತೀವಿ. coelomates. Then third point, ಬಾಡಿ ಕವರ್ಡ್ ಬೈ ಶೆಲ್ ಅಂತ ಹೇಳ್ತೇವೆ. ಯಾಕೆಂದ್ರೆ ಸಾಫ್ಟ್ ಬಾಡಿಡ್ ಆರ್ಗ್ಯಾನಿಸಮ್ಸ್ ಇದು ತುಂಬಾ ಮೃದುವಾದ ದೇಹವನ್ನು ಹೊಂದಿರುವಂಥದ್ದು. ಅದನ್ನು ಪ್ರೊಟೆಕ್ಟ್ ಮಾಡಬೇಕಾದ್ರೆ ಮೇಲೆ ಏನಾಗಿರುತ್ತೆ, ಒಂದು ಪ್ರೊಟೆಕ್ಟಿವ್ ಲೇಯರ್ ಬೇಕಾಗುತ್ತೆ, ಕವರಿಂಗ್ ಬೇಕಾಗ್ತದೆ. ದಟ್ ಕವರಿಂಗ್ ಇಸ್ ನಥಿಂಗ್ ಬಟ್ ಶೆಲ್, ಹಾರ್ಡ್ ಶೆಲ್ ಅಂತ ಕರಿತೇವೆ. ಹಿಯರ್ ಬಾಡಿ ವೆಲ್ ಪ್ರೊಟೆಕ್ಟೆಡ್ ಬೈ ಶೆಲ್ ಅಂತ ಹೇಳ್ತೇವೆ. ಹಾರ್ಡ್ ಶೆಲ್, ಹೊರಗಡೆ ಏನಾಗಿರುತ್ತೆ, ಒಂದು ಚಿಪ್ಪು ಅಂತ ಹೇಳ್ತೀವಿ ನಾವು ಕನ್ನಡದಲ್ಲಿ, ಚಿಪ್ಪು. ಈ ಒಂದು ಚಿಪ್ಪಿನಿಂದ ಆವೃತವಾಗಿರ್ತದೆ. ಒಳಗಡೆ ಬಾಡಿ ಇರುತ್ತೆ, ಆನಿಮಲ್ ಆರ್ಗಾನಿಸಮ್ ಇರುತ್ತೆ, ಮೇಲ್ಭಾಗದಲ್ಲಿ ಆ ಚಿಪ್ಪು, ಹೊರಗಡೆ ಏನಾಗಿರುತ್ತೆ ಅದನ್ನ ಪ್ರೊಟೆಕ್ಟ್ ಮಾಡ್ತದೆ. ದಟ್ ಈಸ್ ನಥಿಂಗ್ ಬಟ್ ಹಾರ್ಡ್ ಶೆಲ್ ಅಂತ ಕರಿತೇವೆ. ದಟ್ ಪ್ರೊಟೆಕ್ಟ್ಸ್ ದಿ ಇಂಟರ್ನಲ್ ಬಾಡಿ ಆಫ್ ದಿ ಆರ್ಗಾನಿಸಮ್. ಒಳ ದೇಹವನ್ನ ಏನ್ ಮಾಡುತ್ತೆ, ಅದು ಪ್ರೊಟೆಕ್ಟ್ ಮಾಡ್ತಾ ಹೋಗ್ತದೆ. That's coming to the fourth point. Here, body can be divisible into mouth, comma, foot, comma, then visceral mass, and mantle. So, ನಾವು ಆರ್ಥ್ರೋಪೋಡಲ್ಲಿ ಬಾಡಿ ಕ್ಯಾನ್ ಬಿ divisible into head, thorax and abdomen. Just like here in this phylum, body can be divisible into 4 parts. So foot, mouth, visceral mass and mantle. ಹೀಗೆ 4 ಭಾಗಗಳಾಗಿ ನಾವು ಬಾಡಿಯನ್ನ ಏನ್ ಮಾಡ್ತೇವೆ, ಇಲ್ಲಿ ವಿಂಗಡಿಸ್ತಾ ಹೋಗ್ತೇವೆ. Look at this diagram. So here this one is, that is hard shell. ಇದು ಶೆಲ್. ಒಳಗಡೆ ಹೇಗಿರುತ್ತೆ ಇಲ್ಲಿ ಅಂದಾಗ, so this is the organism. ಇಲ್ಲಿ ಒಳಗಡೆ ಈ ತರ ಆರ್ಗಾನಿಸಮ್ ಇದೆ. Then so at the bottom of the shell, that it has a small opening at the bottom of the shell. That opening nothing but mouth. ಅದೇನಂತ ಕರಿತೀವಿ ನಾವು, ಮೌತ್. ಸೊ ಅದ್ರ ಕೆಳಗಡೆ ನಾವು ನೋಡ್ತೇವೆ here, sorry, so that is nothing but foot ಅಂತ ಹೇಳ್ತೇವೆ. ಅದನ್ನ ನಾವು ಫುಟ್ ಅಂತ ಹೇಳ್ತೇವೆ. ಒಳಗಡೆ ನಾವು ಆಪರೇಟ್ ಮಾಡ್ತಾ
ಬರ್ತದೆ, ಒಳಗಡೆ ಮೌತ್ ಬರುತ್ತೆ. ದೆನ್ ಸೊ ಈ ಒಂದು ಬಾಡಿಯಿಂದ ಶೆಲ್ಗೆ ಮಧ್ಯದಲ್ಲಿ ನಾವೇನ್ ನೋಡ್ತೇವೆ, ಈ ರೀತಿ ಒಂದು ಪೊರೆಯನ್ನ ನೋಡ್ತೇವೆ, a thin membrane around the body that is called visceral mass ಅಂತ ಕರಿತೀವಿ. ವಿಸರಲ್ ಮಾಸ್ ಅಂತ ಕರಿತೇವೆ. ಇದು ಬಾಡಿ ಆದ್ರೆ ಇದ್ರ ಸುತ್ತಲೂ ಪೊರೆ ತರ ಇರುತ್ತೆ, ಈ ತರ ಮೆಂಬ್ರೇನ್. ಸೊ ಆ ಮೆಂಬ್ರೇನಸ್ ಅನ್ನ ಶೀಟ್ ಅನ್ನ ಏನಂತ ಕರಿತೇವೆ, ವಿಸರಲ್ ಮಾಸ್ ಅಂತ ಕರಿತೇವೆ. ದೆನ್ ಸೊ ಇನ್ ಬಿಟ್ವೀನ್ ದಿ ವಿಸರಲ್ ಮಾಸ್ ಅಂಡ್ ದಿ ಶೆಲ್ ದೇರ್ ಇಸ್ ಎ ಗ್ಯಾಪ್. ಮತ್ತೆ ಮಧ್ಯದಲ್ಲಿ ಈ ರೀತಿ ಗ್ಯಾಪ್ ಕಾಣ್ತೀವಿ, ಸ್ಪೇಸ್ ಕಾಣ್ತೇವೆ ಇನ್ ಬಿಟ್ವೀನ್ ವಿಸರಲ್ ಮಾಸ್ ಅಂಡ್ ಶೆಲ್. ಸೊ ದಟ್ ಸ್ಪೇಸ್ ಈಸ್ ಕಾಲ್ಡ್ ಆಸ್ ಮ್ಯಾಂಟಲ್. ಆ ಸ್ಪೇಸ್ ಅನ್ನ ಏನಂತ ಕರೆಯೋಣ, ಮ್ಯಾಂಟಲ್ ಅಂತ ಕರಿತೇವೆ. ಹೀಗೆ ನಾವು 4 ಪಾರ್ಟ್ಸ್ ಅನ್ನ ನೋಡ್ತೀವಿ, ದಟ್ ಈಸ್ ಫುಟ್, mouth, visceral mass and mantle. Then coming to the next point here. So digestive system is complete with rasping type of tongue anta ಹೇಳ್ತೇವೆ. Here digestive system is complete with rasping type of tongue anta ಕರಿತೀವಿ. So what is meant by rasping? That is a file like structure. ನೋಡಿ ಈ ತರ ಏನಾಗಿರುತ್ತೆ, ಒಂದ್ರ ಕೆಳಗೊಂದು ಅಪ್ಪಂಡೇಜಸ್ ಅನ್ನು ನಾವು ನೋಡ್ತಾ ಹೋಗ್ತೇವೆ, ಈ ಟೈಪ್ ಕಾಣಿಸ್ತಾ ಇರ್ತದೆ. ಸೊ ದಿಸ್ ಒನ್ ದಟ್ ಈಸ್ rasping tongue ಅಂತ ಕರಿತೇವೆ. ದಟ್ ಈಸ್ ಕಾಲ್ಡ್ radula. That is what radula. So in molluscans the mouth surrounds the rasping tongue, so that extends to inner part. That rasping tongue nothing but radula ಏನಂತ ಕರಿತೀವಿ, radula ಅಂತ ಕರಿತೀವಿ. rasping means ಈ ಕಾಣ್ತಿರುತ್ತೆ ಅಪ್ಪಂಡೇಜಸ್, ನೋಡಿ ಈ ಟೈಪ್ ಕಾಣ್ತಾ ಇರ್ತದೆ, ಫಿಂಗರ್ ಲೈಕ್ ಪ್ರೊಜೆಕ್ಷನ್, ಈ ತರ ಅಪ್ಪಂಡೇಜಸ್ ಕಾಣ್ತಾ ಇರ್ತದೆ, rasping ಅಂತ ಹೇಳ್ತೇವೆ. So that is that type of tongue is called radula. So that helps for capturing food. ಏನಕ್ಕೆ ಹೆಲ್ಪ್ ಮಾಡುತ್ತೆ ಅದು, ಕ್ಯಾಪ್ಚರಿಂಗ್ ಫುಡ್ ಅನ್ನ ಕ್ಯಾಪ್ಚರ್ ಮಾಡಲಿಕ್ಕೆ ಸಹಾಯ ಮಾಡ್ತದೆ. ಸೊ this is the one of the major characteristic feature of this phylum, that is the species have the rasping tongue called radula that helps for capturing of food. So that is radula. Then coming to the excretory system, that is complete ಅಂತ ಕರಿತೀವಿ, ಅದು ಕೂಡ ಕಂಪ್ಲೀಟ್ ಆಗಿರತಕ್ಕಂಥದ್ದು. Then coming to the nervous system is very well developed with ganglia ಅಂತ ಹೇಳ್ತೇವೆ. ಸೊ ಅಲ್ಲಿ ಮೇಲೆ ಬ್ರೈನ್ ಅಲ್ಲಿ ಏನಾಗಿರುತ್ತೆ, 2 ಗ್ಯಾಂಗ್ಲಿಯಾ ಸ್ಪಾಟ್ ಇರ್ತದೆ, ವೆರಿ ವೆಲ್ ಆಗಿ ಡೆವಲಪ್ ಆಗಿ ಅಲ್ಲಿಂದ ನರ್ವ್ಸ್ ಏನಾಗಿರುತ್ತೆ, ಅರೈಸ್ ಆಗ್ತಾ ಬಂದಿರ್ತದೆ. ಸೊ ಇದು ನಾವು ಏನಂತ ಹೇಳ್ತೇವೆ, ದಿ ನರ್ವಸ್ ಸಿಸ್ಟಮ್ ಈಸ್ ಕಂಪ್ಲೀಟೆಡ್ ಆರ್ ವೆರಿ ವೆಲ್ ಡೆವಲಪ್ಡ್ ವಿತ್ ದಿ ಪೇರ್ ಆಫ್ ಗ್ಯಾಂಗ್ಲಿಯಾ ಅಂತ ಕರಿತೇವೆ, ಗ್ಯಾಂಗ್ಲಿಯಾ ಇರ್ತಕ್ಕಂಥದ್ದು. ದೆನ್ ಕಮಿಂಗ್ ಟು ದಿ ಲಾಸ್ಟ್ ಪಾಯಿಂಟ್, ದಟ್ ಈಸ್ reproduction. So here reproduction, that is a sexual type of reproduction. But during the time of reproduction, so parental body reproduces the offsprings with the initial stage, that is called the larval stage anta kariteve. ಇಲ್ಲಿ ಏನಾಗುತ್ತೆ, ಲೈಫ್ ಸೈಕಲ್ ಬಂದಾಗ ರಿಪ್ರೊಡಕ್ಷನ್ ಅಲ್ಲಿ ಡೈರೆಕ್ಟ್ ಆಗಿ ಏನಾಗುತ್ತೆ, ಆಫ್ ಸ್ಪ್ರಿಂಗ್ಸ್ ಅನ್ನ ಕೊಡೋದಿಲ್ಲ. ಆ ಆಫ್ ಸ್ಪ್ರಿಂಗ್ಸ್ ಮೊದಲು ಇನಿಷಿಯಲ್ ಸ್ಟೇಜ್ ಬರ್ತದೆ, ಪ್ರಾರಂಭದ ಹಂತದಕ್ಕೆ ಬರ್ತದೆ. ದಟ್ ಸ್ಟೇಜ್ ಈಸ್ ಕಾಲ್ಡ್ ಲಾರ್ವಲ್ ಸ್ಟೇಜ್. ಸೊ ದಿ ಲೈಫ್ ಸೈಕಲ್ ಕಂಪ್ಲೀಟ್ಸ್ ವಿತ್ ಲಾರ್ವಲ್ ಸ್ಟೇಜ್, ದೆನ್ ಮೂವ್ ಆನ್ ಟು ದಿ ಅಡಲ್ಟ್ ಸ್ಟೇಜ್. ಲಾರ್ವಲ್ ಇಂದ ಎಲ್ಲಿಗೆ ಹೋಗುತ್ತದೋ ಅಡಲ್ಟ್ ಸ್ಟೇಜ್ ಬರ್ತದೆ. ಸೊ ಹೀಗೆ ಲೈಫ್ ಸೈಕಲ್ ಅಲ್ಲಿ ಏನಾಗುತ್ತೆ, ಕಂಪ್ಲೀಟ್ ಆಗ್ತದೆ, ಲಾರ್ವೆಯಿಂದ ಅಡಲ್ಟ್ ಬರುತ್ತೆ. ಸೊ ದಿಸ್ ಈಸ್ ದ ಟೈಪ್ ಆಫ್ ರಿಪ್ರೊಡಕ್ಷನ್, ದಟ್ ಈಸ್ ಸೆಕ್ಷುವಲ್ ಟೈಪ್ ಅಂತ ಕರಿತೀವಿ. ಡೆವಲಪ್ಮೆಂಟ್ ಐದರ್ ಎಕ್ಸ್ಟರ್ನಲ್ ಆರ್ ಇಂಟರ್ನಲ್, ಐದರ್ ಡೈರೆಕ್ಟ್ ಆರ್ ಇಂಡೈರೆಕ್ಟ್. ಆ ಬೆಳವಣಿಗೆ ಏನಿದೆ ಹೊರಭಾಗದಲ್ಲಿ ಇರ್ಬೋದು, ಒಳಭಾಗದಲ್ಲಿ ಇರಬಹುದು, ಡೈರೆಕ್ಟ್ ಆಗಿ ಆಗ್ಬೋದು ಅಥವಾ ಇಂಡೈರೆಕ್ಟ್ ಆಗಿ ಆಗ್ಬೋದು. ಸೊ ದೀಸ್ ಆರ್ ದಿ ಜನರಲ್ ಕ್ಯಾರೆಕ್ಟರ್ಸ್ ಆಫ್ ಫೈಲಮ್ mollusca. Coming to the examples for this phylum. Examples for this phylum. So first example, octopus. Second one,
sepia. Third one, loligo. Loligo. Then fourth one, dentarium. Dentarium. So these are the main examples for this group, that is molluscans. So this is enough for today's class. Then I will take up the next phylum Echinodermata in the next class. Till then, goodbye.